ಓಕೆ, ಎಲ್ಲರಿಗೂ ನಮಸ್ಕಾರ. ಜಿ ಈವ್ನಿಂಗ್ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಮ್ಮೆ ಒಂದು ನೋ ಯೋರ್ ಬಿಸ್ನೆಸ್ ಅನ್ನುವಂತ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ನಾವು ಯಾರು ಗ್ಲೋಬಲ್ ಗಾರ್ನರ್ ಬಿಸ್ನೆಸ್ ಅನ್ನು ರೀಸೆಂಟ್ ಆಗಿ ಜಾಯಿನ್ ಮಾಡಿದ್ದಾರೆ ಅಥವಾ ಪಾರ್ಟ್ನರ್ ಆಗಿರ್ಬೋದು, ಎಸಿಪಿ ಆಗಿರ್ಬೋದು, ಯಾವುದೇ ಒಂದು ಅಥವಾ ಒಂದು ವೆಂಡರ್ ಆಗಿರ್ಬೋದು, ಒಂದು ಯೂಸರ್ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ನೀವು ನಿಮ್ಮ ಬಿಸ್ನೆಸ್ ಗ್ಲೋಬಲ್ ಗಾರ್ನರ್ ಅನ್ನುವಂತ ಒಂದು ಅದ್ಭುತವಾದಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದ್ರ ಬಗ್ಗೆ ನಮಗೆ ಒಂದು ಟ್ರೈನಿಂಗ್ ಬೇಕಲ್ವಾ. ಸೊ ಯಾವುದೇ ಬಿಸ್ನೆಸ್ ಶುರು ಮಾಡಿದ್ರೆ ನಮ್ಗೆ ಅದ್ರ ಬಗ್ಗೆ ಅಂತ ಒಂದು ನಾಲೆಡ್ಜ್ ಬೇಕು. ಬಿಸ್ನೆಸ್ ಅನ್ನುವಂತ ಕಾರ್ಯಕ್ರಮ, ನಾವು ಆ ನಾಲೆಡ್ಜ್ ಶೇರಿಂಗ್ ಸೆಷನ್ ಕಾರ್ಯಕ್ರಮದಲ್ಲಿ ನಾವು ನಿಮ್ಗೆ ನಿಮ್ಮ ಬಿಸ್ನೆಸ್ ಅನ್ನು ಯಾವ ರೀತಿಯಲ್ಲಿ ಉತ್ತಮವಾಗಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಇರುವಂತ ತರಬೇತಿ ಕೊಡುವಂತ ಕಾರ್ಯಕ್ರಮ ಇದು, ಈ ಕಾರ್ಯಕ್ರಮ. ಸೊ ಇವತ್ತು ಮತ್ತೊಂದು ಸೆಷನ್ ಏನಿದೆ, ಇವತ್ತು ಒಂದು ಝೂಮ್ ಮೀಟಿಂಗ್ ಒಂದು ಟಾಪಿಕ್ ಬಂದು ವೇ ಟು ವೆಲ್ತ್. ಸೊ ಇಲ್ಲಿ ತನಕ ನಮ್ಮ ಹಿರಿಯರು, ದೊಡ್ಡವರಾದವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಖರ್ಚು ಮಾಡಬೇಡಿ, ಖರ್ಚು ಕಡಿಮೆ ಮಾಡಿ, ಆದಷ್ಟು ಖರ್ಚು ಕಡಿಮೆ ಮಾಡಿ ಬದುಕಬೇಕು ಅನ್ನುವಂತ ಒಂದು ಸಿದ್ಧಾಂತದಲ್ಲಿ ನಾವೆಲ್ಲ ಕೇಳ್ಕೊಂಡು ಬಂದಿದ್ದೀವಿ. ಕಾರಣ ಇಷ್ಟೇನೆ, ಯಾವುದೇ ಖರ್ಚಿಂದ ನಮಗೆ ಆದಾಯ ಅಂತೂ ಬರ್ತಿರ್ಲಿಲ್ಲ ಅಲ್ವಾ. ಸೊ ಯಾವುದೇ ಖರ್ಚಿಂದ ನಮ್ಗೆ ಇನ್ಕಮ್ ಅಂತೂ ಬರ್ತಿರ್ಲಿಲ್ಲ. ಬಟ್ ಒಂದು ಹೊಸ ವ್ಯವಸ್ಥೆ, ಆ ವ್ಯವಸ್ಥೆನಲ್ಲಿ ಒಂದು ಕಂಪನಿ ಹೇಳ್ತಾ ಇದೆ, ಒಂದು ಹೊಸ ವ್ಯವಸ್ಥೆ ಹೇಳ್ತಾ ಇದೆ. ಸೊ ನೀವು ಏನ್ ಖರ್ಚು ಮಾಡ್ತಾ ಇದ್ದೀರಾ, ವಾಟ್ ಎವರ್ ಇಸ್ ಯುವರ್ ಇನ್ಕಮ್, ವಾಟ್ ಎವರ್ ಇಸ್ ಯುವರ್ ಎಕ್ಸ್ಪೆನ್ಸಸ್, ನಿಮ್ಮ ಈ ಎಕ್ಸ್ಪೆನ್ಸಸ್ ನಿಮ್ಮ ಒಂದು ಇನ್ಕಮ್ ಆಗಿ ಹೊರಹೊಮ್ಮತಾ ಇದೆ. ಸೊ ಯುವರ್ ಎಕ್ಸ್ಪೆನ್ಸಸ್ ಇಸ್ ಗೆಟಿಂಗ್ ಕನ್ವರ್ಟೆಡ್ ಆಸ್ ಯುವರ್ ಇನ್ವೆಸ್ಟ್ಮೆಂಟ್. ಸೊ ಇವತ್ತಿನ ಕಾರ್ಯಕ್ರಮ ಆ ಒಂದು ಟಾಪಿಕ್ ಮೇಲೆ ರಿಲೇಟೆಡ್ ಆಗಿರುತ್ತೆ. ಅಂಡ್ ಇವತ್ತು ಈ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಸೂಕ್ತವಾದಂತ ಒಂದು ವ್ಯಕ್ತಿ ಇದ್ದಾರೆ. ಸೊ ಈಸ್ ಬೈ ಪ್ರೊಫೆಷನ್ ಪ್ರೊಫೆಷನ್ ಅಂತ ಹೇಳಿದ್ರೆ ಅವರು ಒಂದು ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದವರು. ಹಲವಾರು ವಿದೇಶಗಳಲ್ಲೆಲ್ಲ ಕಂಪನಿಗಳಲ್ಲಿ, IBM, ಅಸೆಂಚರ್ ಅನ್ನೋಂತ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ವರ್ಕ್ ಮಾಡಿರೋಂತ ವ್ಯಕ್ತಿ. ಆದ್ರೆ ತನ್ನ ನಾಡು, ತನ್ನ ಊರು ಗೋಸ್ಕರ he left all his job and he came back to and settled down in his hometown. ಸೊ ಮೂಲತಃ ಮಂಗಳೂರಿನವರಾದಂತಹ ಶ್ರೀಶಾ ತುಂಬಾ ಒಂದು ಆಲ್ಸೋ ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಸರ್ಟಿಫೈಡ್ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಕೂಡ. ಅಂಡ್ ಅವರು ವೆಲ್ನೆಸ್ ಇಂಡಸ್ಟ್ರಿಯಲ್ಲಿ ಒಂದು ಅಪಾರವಾದಂತಹ ನಾಲೆಡ್ಜ್ ಗೇನ್ ಮಾಡಿ ತುಂಬಾ ಒಂದು ಅದ್ಭುತವಾಗಿ ಬಿಸ್ನೆಸ್ ಮಾಡುವಂತ ವ್ಯಕ್ತಿ. ಸೊ ಗ್ಲೋಬಲ್ ಗಾರ್ನರ್ ಅಲ್ಲೂ ಕೂಡ ಅವರ ಒಂದು ನಾಯಕತ್ವ ಮತ್ತು ಅವರ ಒಂದು ಛಾಪ್ ಅನ್ನು ತುಂಬಾ ಕಡಿಮೆ ಟೈಮ್ ನಲ್ಲೇ ಪ್ರೂವ್ ಮಾಡಿರುವಂತಹ ವ್ಯಕ್ತಿ. ಒಂದು ಗ್ಲೋಬಲ್ ಗಾರ್ನರ್ ಇಡೀ ಕರ್ನಾಟಕದಾದ್ಯಂತ ಅವರ ಒಂದು ಎಸಿಪಿಗಳ ತಂಡವನ್ನು ಕಟ್ಟಿ ಒಂದು ಕರ್ನಾಟಕದಿಂದ ಎರಡನೇ ರೀಜನಲ್ ಡೈರೆಕ್ಟರ್ ಆಗಿ ಹೊರಹೊಮ್ಮಿರುವಂತಹ ವ್ಯಕ್ತಿ. ಸೊ ಹಾಗೂ ತಂಡದಲ್ಲಿ ಹಲವಾರು ವ್ಯಕ್ತಿಗಳನ್ನ ಶೇರ್ ಹೋಲ್ಡರ್ ಗಳಾಗಿ ಮಾಡಿದ್ದಾರೆ. ಸೊ ಒಂದು ತುಂಬಾ ಪ್ರೊಫೆಷನಲ್ ಆಗಿ ಬಿಸ್ನೆಸ್ ಅನ್ನು ತಗೊಂಡು ಹೋಗ್ತಾ ಇರುವಂತಹ ಒಂದು ವ್ಯಕ್ತಿ, ಇವತ್ತು ಸೂಕ್ತವಾದ ವ್ಯಕ್ತಿ ಇವತ್ತು ನಮಗೆ who is going to talk about how the Global Garner business is going to convert our household expenses to investment ಅನ್ನೋದ್ರ ಬಗ್ಗೆ ಇವತ್ತು he is going to brief us. So it will be a fantastic session, so no doubt. So definitely throughout the program ಕೇಳಿ, and after that ಏನಾದರೂ ಈ ರಿಲೇಟೆಡ್ ಏನಾದರೂ ನಿಮ್ಮ ಪ್ರಶ್ನೆಗಳಿದ್ರೆ you can also ask. So let us I am handing over the meet to Mr. Srisha. Sir, over to you, sir. Okay, thank you Sandeep for the kind words. Namaskar ಎಲ್ರಿಗೂ, ಜಿಜಿ ಈವ್ನಿಂಗ್ ಎಲ್ರಿಗೂ. ಸೊ ನಾನು ಶ್ರೀಶಾ ಮಾತಾಡ್ತಾ ಇರೋದು ಮಂಗಳೂರಿಂದ. ಆಲ್ರೆಡಿ ಇಂಟ್ರೊಡಕ್ಷನ್ ಕೊಟ್ರು ನನ್ನ ಬಗ್ಗೆ. ಸೊ ಯಾರಾದ್ರೂ ಹೊಸಬ್ರು ಇದ್ರೆ ಎಲ್ರಿಗೂ ಸ್ವಾಗತ ಈ ಒಂದು ಗ್ಲೋಬಲ್ ಗಾರ್ನರ್ ಪ್ರೋಗ್ರಾಮಿಗೆ. ಸೊ ನಾಲೆಡ್ಜ್ ಶೇರಿಂಗ್ ಸೆಷನ್ ಕೊಡಿ. ಸೊ ಬಟ್ ಇವತ್ತು ಒಂದು ಟಾಪಿಕ್ ನಾವು ಕವರ್ ಮಾಡ್ತಾ ಇರೋದು ಅಂದ್ರೆ ವೇ ಟು ವೆಲ್ತ್ ಅಂತ ಹೇಳಿ. ಅಂದ್ರೆ ಈಗ ನಮ್ಗೆಲ್ರಿಗೂ ಗೊತ್ತಿದೆ, ಹೇಗೆ ಅಂದ್ರೆ ಈ ಕೋವಿಡ್ ಇಂದಾಗಿ ಎಲ್ಲರ ಮನೆಯಲ್ಲಿ ಕೂಡ ಇನ್ಕಮಿಗೆ ಸಮಸ್ಯೆಗಳು ಒಂದಲ್ಲ ರೀತಿಯಲ್ಲಿ ಇದೆ. ಅಂದ್ರೆ ಇನ್ಕಮ್ ಮೊದಲಿದ್ದಷ್ಟು ಕೆಲವರ ಮನೆಯಲ್ಲಿ ಇಲ್ಲ, ಕೆಲವರ ಮನೆಯಲ್ಲಿ 0 ಆಗಿದೆ, ಕೆಲವರಿಗೆ ಜಾಬ್ ಚಾಲೆಂಜ್, ಬಿಸ್ನೆಸ್ ಚಾಲೆಂಜ್ ಎಲ್ಲ ಬಂದಿದೆ. ಆದ್ರೂ ಕೂಡ ಮನೆಯದ್ದು ಎಕ್ಸ್ಪೆನ್ಸ್ ಅನ್ನು 0 ಮಾಡ್ಲಿಕ್ಕೆ ಆಗಲ್ಲ. ಇನ್ಕಮ್ ವೇರಿ ಆಗಿದೆ, ಕೆಲವರ ಮನೆಯಲ್ಲಿ ತೊಂದರೆ ಆಗಿದೆ, ಬಟ್ ಎಕ್ಸ್ಪೆನ್ಸ್ ಅನ್ನು 0 ಮಾಡ್ಲಿಕ್ಕೆ ಆಗ್ತಾ ಇಲ್ಲ.
ಸೊ ಆದ ಕಾರಣ ಇಲ್ಲೊಂದು ನಾವು ಜಸ್ಟ್ ಒಂದು ನಿಮ್ಗೆ ಒಂದು ಪರಿಚಯ ಹೇಳಲಿಕ್ಕಿದ್ದೇವೆ. ಪ್ಲಾಟ್ಫಾರ್ಮ್ ಗ್ಲೋಬಲ್ ಗಾರ್ನರ್ ಅಲ್ಲಿ ಏನು ಹೌ ಟು ಕನ್ವರ್ಟ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸ್ ಇನ್ ಟು ಹೌಸ್ ಹೋಲ್ಡ್ ಇನ್ಕಮ್ ಟು ಓನ್ ಯುವರ್ ಓನ್ ಲೈಫ್ ಅಂತ ಹೇಳ್ಬಿಟ್ಟು ಜಿಜಿಯಲ್ಲಿ. ಸೊ ಎಲ್ರಿಗೂ ಗೊತ್ತಿದೆ, ಮನೆ ಖರ್ಚು ಅಂತೂ ಮಾಡ್ಲೇಬೇಕು, ಬೇಸಿಕ್ ನೆಸೆಸಿಟೀಸ್ ಆಗ್ಲೇಬೇಕು, ಇನ್ಕಮ್ ಇರ್ಲಿ ಇಲ್ಲದೆ ಇರ್ಲಿ. ಸೊ ಅದು ನಮಗೆ ಯಾವ ತರ ನಮಗೆ ಫ್ಯೂಚರಿಗೆ ಒಂದು ಫಾರ್ಚೂನ್ ಆಗಿ ನಾವು ಕನ್ವರ್ಟ್ ಮಾಡ್ಬೋದು ಅಥವಾ ವೆಲ್ತ್ ಕ್ರಿಯೇಟ್ ಮಾಡ್ಬೋದು ನೋಡಿ. ಇಲ್ಲೊಂದು ಪವರ್ಫುಲ್ ಲೈನ್ಸ್ ಇದೆ, ತುಂಬಾನೇ ಪವರ್ಫುಲ್ ಇದೆ. ಆದ್ರೆ ಕೆಲವರಿಗೆ ಇದ್ರದ್ದು ನೋಡಿರ್ಬೋದೇ ಏನೋ ಗೊತ್ತಿಲ್ಲ. ಒಂದು ಬುಕ್ ಅಲ್ಲಿ ಇದೆ, ಹೌಸ್ ಹೋಲ್ಡ್ ಗೋಲ್ಡ್ ಅಂತ ಒಂದು ಬುಕ್. ಅಂದ್ರೆ ನಮ್ಮ ಒಂದು ಮನೆಯಲ್ಲಿ ಎಷ್ಟೊಂದು ಚಿನ್ನದ ಗಣಿ ಅಡಗಿದೆ ಅಂದ್ರೆ ಹೆಚ್ಚಿನವರಿಗೆ ನಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಸೊ ಇಟ್ಸ್ ಆಬ್ವಿಯಸ್ ಟು ಎವ್ರಿ ಒನ್ ದಟ್ ಓನಿಂಗ್ ಎ ಹೌಸ್ ಬೀಟ್ಸ್ ರೆಂಟಿಂಗ್, ಬಿಕಾಸ್ ಓನಿಂಗ್ ಬಿಲ್ಡ್ಸ್ ಎಕ್ವಿಟಿ. ಓನ್ ಅಂದ್ರೆ ಮನೆ ಎಕ್ವಿಟಿ ಅಲ್ವಾ? ಸೊ ವೆಲ್, just as houses contain equity, households contains equity too. Yet nobody thinks about owning their own households. ಇದು ಮಾತ್ರ ತುಂಬಾನೇ ಕಮ್ಮಿ ಜನ ಈ ಹೌಸ್ ಹೋಲ್ಡ್ ಇಕ್ವಿಟಿಯನ್ನು ಒಂದು ಕಣ್ಣಾಕಿರುವವರು ತುಂಬಾ ಕಮ್ಮಿ ಇದ್ದಾರೆ. ಅದಕ್ಕೋಸ್ಕರನೇ ನಮ್ಮ ಒಂದು ಮನೆಯಿಂದ ಅಥವಾ ನಮ್ಮ ಮನೆಯ ಒಂದು ಖರ್ಚುಗಳಿಂದ ತುಂಬಾನೇ ಬೇರೆಯವರು ಕೋಟ್ಯಾಧಿಪತಿಗಳಾಗಿದ್ದಾರೆ ನಮ್ಮ ಮನೆಯ ಖರ್ಚಿಂದ. ಅದೊಂದು ಏನ್ ಹೇಳ್ತಾರೆ ಅಂದ್ರೆ ಅದೊಂದು ವರ್ಡ್ ಇದೆ, ಎನಿವೇ ಮನಿ ಅಂತ ಹೇಳ್ತಾರೆ. ಅಂದ್ರೆ ಅದು ಹೇಗೂ ಖರ್ಚು ಆಗ್ಲೇಬೇಕದು, ಏನ್ ಮಾಡಿರೋ ಅದನ್ನು ಸೊನ್ನೆ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದು ನಾವು ಈ ಕಡೆಯಿಂದ ಮಿಡಲ್ ಕ್ಲಾಸ್ ಇರ್ಬೋದು, ಲೋವರ್ ಮಿಡಲ್ ಕ್ಲಾಸ್ ಇರ್ಬೋದು, ಅಪ್ಪರ್ ಮಿಡಲ್ ಕ್ಲಾಸ್, ಅಂದ್ರೆ ಯಾವುದೇ ಒಂದು ನಮ್ಮ ಒಂದು ಲೈಫ್ ಸ್ಟೈಲ್ ಇದ್ರೂ ಕೂಡ ಆ ಎನಿವೇ ಮನಿ ಅದು ಹೋಗ್ತಾನೆ ಇರುತ್ತೆ, ಅದು ನಿಲ್ಸ್ಲಿಕ್ಕೆ ಆಗೋದಿಲ್ಲ. So which is our household expenses. Okay, so next ಈಗ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಇನ್ನೊಂದು ಮಾತಾಡಿದ್ರೆ ನೋಡಿ, ಇಲ್ಲೊಂದಿದೆ. This is also very powerful. ಇದನ್ನ ಜಸ್ಟ್ ಅರಗಿಸ್ಕೊಳ್ಳಿಕ್ಕೆ ಕೆಲವರಿಗೆ ಗೊತ್ತಾಗ್ಲಿಕ್ಕಿಲ್ಲ. There is a gold mine. ನಾವು ಕೂತಿರೋದೇ ಗೋಲ್ಡ್ ಮೈನ್ ಅಲ್ಲಿ ಆಕ್ಚುಲಿ, ಬಟ್ ನಾವು ಮಾತ್ರ ಹುಡುಕ್ತಾ ಹೋಗ್ತಾ ಇದ್ದೀವಿ, ಎಲ್ಲೆಲ್ಲೋ ಹೋಗ್ತಾ ಇದ್ದೀವಿ ಕೆಲವರೆಲ್ಲ. So 100% of the population spends thousands and even lakhs of rupees a month on household essentials. ಅಂದ್ರೆ ಕೆಲವರ ಮನೆಯಲ್ಲಿ 1000 ಗಟ್ಟಲೆ ಇರುತ್ತೆ, ಕೆಲವರು ತುಂಬಾ ಶ್ರೀಮಂತರ ಮನೆಯಲ್ಲಿ ಲಕ್ಷ ಗಟ್ಟಲೆ ಇರಬಹುದು. ಆದ್ರೆ ಅದು ಏನಾಗುತ್ತೆ, by creating a tremendous opportunity for people with the vision to see the obvious. ಅಂದ್ರೆ obvious ಅಂತ ಎಲ್ಲರ ಮನೆಯಲ್ಲಿ ಕೂಡ obviously they are spending, whether they like it or not, whether they have money or not, they are spending, everyone 100%. ಬಟ್ ಆ ವಿಷನ್ ಇದ್ದವರು ಮಾತ್ರ ಇದನ್ನ ಆಪರ್ಚುನಿಟಿ ತಗೊಂಡಿದ್ದಾರೆ. ವಿಚ್ ಇಸ್ ಲೈಕ್ ಎಲ್ಲರ ಮನೆ ಕೂಡ ಗೋಲ್ಡ್ ಮೈನ್ ಅಂತ ಹೇಳ್ತಾರೆ. ಒಂದು ನಿಮ್ಗೆ ಒಂದು ಕತೆ ಗೊತ್ತಿರ್ಬೋದು. ಸೊ ಥಿಂಕ್ ಅಂಡ್ ಗ್ರೋ ರಿಚ್ ಒಂದು ಪುಸ್ತಕದಲ್ಲಿ ಇದೆ. ಅಂದ್ರೆ ಒಬ್ಬ ತುಂಬಾ ಸಾಧಾರಣ ಒಬ್ಬ ಫಾರ್ಮರ್, ಅವ್ರು ಆಕ್ಚುಲಿ ಅವರ ಜಮೀನೆಲ್ಲ ತೋಟ ಎಲ್ಲ ಇದೆ. ಯಾರೋ ಒಬ್ರು ಅವರಿಗೆ ಹೀಗೆ ಸಿಕ್ಕಿದಾಗ ಹೇಳಿದ್ರಂತೆ, ನಿಮ್ಮ ಮನೆಯಲ್ಲಿ ಚಿನ್ನದ ಗಣಿ ಇದೆ ಅಂತ ಹೇಳ್ಬಿಟ್ಟು. ಅವನು ಹೌದಾ, ಹಾಗಾದ್ರೆ ಒಳ್ಳೇದಾಯ್ತು ಅಂತ. ಯಾಕಂದ್ರೆ ನೀವು ಅವನು ಸಾಧಾರಣ ವ್ಯಕ್ತಿ, ಅವನಿಗೆ ಚಿನ್ನ ಎಲ್ಲ ಸಿಕ್ಕಿದ್ರೆ ತುಂಬಾ ಒಳ್ಳೇದಲ್ವಾ. ಸೊ ಅವನೇನ್ ಮಾಡ್ದ, ಕೆಲವು ಅಗಿಯವರನ್ನೆಲ್ಲ ಪಾರ್ಟ್ನರ್ ತಗೊಂಡ, ಸ್ವಲ್ಪ ಆಳ ಹೋಗ್ಬೇಕು ನೋಡಿ, ಅಗಿಬೇಕು ಅಂದ್ರೆ ಮೇಲೆ ಅಂತ ಇರುದಿಲ್ಲ. ಸೊ ಅದಕ್ಕೋಸ್ಕರ ಕೆಲವರನ್ನೆಲ್ಲ ಎಕ್ವಿಪ್ಮೆಂಟ್ ತಗೊಳ್ಳಿಕ್ಕೆ ಒಂದು ಇನ್ವೆಸ್ಟರ್ ನ ತಗೊಂಡ, ಸ್ವಲ್ಪ ಸಣ್ಣ ಇದೆಲ್ಲ ಮಿಷಿನ್ ಅಲ್ಲಿ ತಗೊಂಡು ಅಗಿಲಿಕ್ಕೆ ಶುರು ಮಾಡ್ದ. ಸೊ ಆಗದಾಗ ಅವನಿಗೆ ಸ್ವಲ್ಪ ಅಡಿ ಹೋದಾಗ ಸಿಕ್ಲಿಕ್ಕೆ ಶುರು ಆಯ್ತು, ಏನೋ ಗೋಲ್ಡ್ ಸ್ವಲ್ಪ ಸಿಕ್ತು. ಖುಷಿ ಆಯ್ತು. ಇನ್ನೂ ಇನ್ನೂ ಸಿಕ್ತು, ಸ್ವಲ್ಪ ಖುಷಿ ಆಯ್ತು. ಮತ್ತೆ ಯಾರ್ಯಾರು ಪಾರ್ಟ್ನರ್ಸ್ ಗಳನ್ನ ಸೇರ್ಕೊಂಡಿದ್ದಾನೆ ಅಗಿಲಿಕ್ಕೆ, ಎಲ್ರಿಗೂ ಸರಿಯಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ದುಡ್ಡು ಕೊಡ್ಲಿಕ್ಕೆ ಅವರ ಖರ್ಚಿಗೆ ಸರಿಯಾಗಿ ದುಡ್ಡು ಬಂತ ಗೋಲ್ಡ್. ಮತ್ತು ಅಗಿತಾ ಇದ್ದಾನೆ. ಬಟ್ ಗೋಲ್ಡ್ ಸಿಗೋದು ನಿಂತೋಯ್ತು. ಆಮೇಲೆ ಅವಾಗ ಏನಾಯ್ತು, ಸ್ವಲ್ಪ ಅಗಿದ್ರು, ಮತ್ತು ಅವರಿಗೆ ಬೇಸರ ಆಯ್ತು. ಅಯ್ಯೋ, ಇದು ಇಲ್ವೇ ಏನೋ, ಗೋಲ್ಡ್ ಸಿಕ್ತಲ್ವಾ, ಹೇಳಿದ್ರು ಗೋಲ್ಡ್ ಇದೆ ಅಂತ, ಸಿಕ್ತಲ್ವಾ ಅಂತ ಹೇಳ್ಬಿಟ್ಟು ಅವರಿಗೆ ಸುಸ್ತಾಯ್ತು. ಹೋಗ್ಬಿಟ್ರು, ಅಲ್ಲಿಂದ ಅವ್ರದ್ದೆಲ್ಲ ಕೆಲಸ ನಿಲ್ಲಿಸಿದ್ರು. ಇವನು ಆಕ್ಚುಲಿ ಏನ್ ಮಾಡ್ದ, ಇದು ಇನ್ನೇನ್ ಇಲ್ಲಿ ಇದ್ದು ಪ್ರಯೋಜನ ಇಲ್ಲ ಅಂತ ಹೇಳಿ ಅವನಿಗೆ ಬೇಕಾದ ದುಡ್ಡು ಸಿಕ್ತು, ಅವನು ಮನೆ ಮಾರಿ ಹೋದ. ಅದನ್ನ ತಕೊಂಡವ ಇನ್ನೊಬ್ಬ ಸಾಧಾರಣ ವ್ಯಕ್ತಿ, ಆ ಜಾಗ ತಕೊಂಡವ.
ಬಟ್ ಏನಾಯ್ತು, ಆ ತಕೊಂಡವನು ಯಾವುದೋ ಒಬ್ಬ ಎಕ್ಸ್ಪರ್ಟ್ ಈ ಏರಿಯಾದಲ್ಲಿ, ಯಾವುದು ಈ ಮೈನಿಂಗ್, ಗೋಲ್ಡ್ ಮೈನ್ಸ್ ಅದನ್ನೆಲ್ಲ ಜಾಸ್ತಿ ನ್ಯಾವಿಗೇಟ್ ಅಥವಾ ಹೇಳುವಂತ ಒಂದು ಎಕ್ಸ್ಪರ್ಟ್ ಅನ್ನ ಕಂಡು ಹಿಡಿದು ಅವನ ಹತ್ರ ಕೇಳಿದ, ಈ ಜಾಗದಲ್ಲಿ ಗೋಲ್ಡ್ ಎಲ್ಲ ತೆಗ್ದಿದ್ರು ಇನ್ನೂ ಇದೆಯಾ ಅಥವಾ ಏನು ಅಂತ ಕೇಳಿದ. ಅವರು ಕರೆಕ್ಟ್ ಆಗಿ ಹೇಳಿದ್ರು, ಅದ್ದಿದ್ದಾರೆ ಆಲ್ರೆಡಿ ಅಲ್ಲಿ, ಜಸ್ಟ್ ಒಂದು 3 ಫೀಟ್ ಕೆಳಗಡೆ ಹೋದ್ರೆ ಈ ವಿಲ್ ಗೆಟ್ ತುಂಬಾನೇ ಮೈನ್ ಇದೆ ಅಂತ. ಸೊ ಇವ್ರು ಸ್ಟಾರ್ಟ್ ಮಾಡಿದ, ಹೊಸದು ಜಾಗ ತಗೊಂಡು ಜಸ್ಟ್ ಅವನು ಹೇಳಿದ ತರಾನೇ 3 ಫೀಟ್ ಅಡಿಯಲ್ಲಿ ಎಷ್ಟು ಅಗದು ನಿಲ್ಸಿದ್ದಾರೆ, ಇನ್ನು 3 ಫೀಟ್ ಅಡಿಗೆ ಹೋದಾಗ ಗೋಲ್ಡ್ ಸಿಕ್ತು. ಅವನಿಗೆ ಎಷ್ಟು ಮಾಡಿದ್ರು ಮತ್ತೆ ನಿಲ್ತಾ ಇಲ್ಲ, ಸಿಗ್ತಾನೆ ಉಂಟು, ತುಂಬಾನೇ ಗಳಿಸಿದ. ಸೊ ಅದಾದ್ಮೇಲೆ ಅದೋ ಒಂದು ಮೂಲೆಯಲ್ಲಿ ಇದ್ದ ಇವ ಜಾಗ ಮಾರಿ ಹೋದವನಿಗೆ ಈ ನ್ಯೂಸ್ ಸಿಕ್ತು, ಅಯ್ಯೋ ಇದೆಯಲ್ಲಪ್ಪ ನನ್ ಮಿಸ್ ಆಯ್ತು ಅಂತ ಹೇಳಿ. ಸೊ ಇದೇನಂತ ಹೇಳಿದ್ರೆ ಒಂದು ಜಸ್ಟ್ ಒಂದು ಸ್ಟೋರಿ, ಇದು ಆಕ್ಚುಲಿ ಡಿ ಕೆ ನಗೌಡರ್ ಪುಸ್ತಕದಲ್ಲಿದೆ. ನಮಗೆ ಯಾವತ್ತಿದ್ರು ಕೂಡ ನಮ್ಮ ಒಂಥರ ಎಂತ ಹೇಳ್ತಾರೆ, ಗೋಲ್ಡ್ ಮೈನ್ ಅಲ್ಲಿ ನಾವು ಕೂತಿದ್ದೇವೆ, ನಮ್ಮ ಮನೆ ಅದರಲ್ಲಿ ಗೋಲ್ಡ್ ಮೈನ್ ಇದೆ ಅಂತ ಗೊತ್ತಿಲ್ಲದೆ ನಾವ್ ಎಲ್ಲೆಲ್ಲೋ ಹುಡುಕ್ತಾ ಇದೀವಿ. ನಾವು ಅಮೆರಿಕ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಎಲ್ಲ ಹುಡುಕ್ತಾ ಇದೀವಿ ದುಡ್ಡು ಮಾಡ್ಲಿಕ್ಕೆ. ಬಟ್ ಈ ಆಪರ್ಚುನಿಟಿಯನ್ನು ನೋಡ್ಕೊಂಡೆ ಟಾಟಾದವರು, ಆದಿತ್ಯ ಬಿರ್ಲಾದವರು ಅಥವಾ ಈ ಕಡೆಯಿಂದ ಎಲ್ಲರೂ ಕೂಡ ದೇ ಯೂಸ್ ದಿಸ್ ಟ್ರೆಮೆಂಡಸ್ ಆಪರ್ಚುನಿಟಿ ಟು ಮೇಕ್ ಮನಿ ಫ್ರಮ್ ಅವರ್ ಹೌಸ್ ಹೋಲ್ಡ್. ಜಸ್ಟ್ ಥಿಂಕ್ ಮಾಡೋದು, ವೈ ಕಾಂಟ್ ವಿ ಯುಟಿಲೈಸ್ ದಟ್ ಆಪರ್ಚುನಿಟಿ? ನಾವೇ ಯಾಕೆ ಅದನ್ನು ಯೂಸ್ ಮಾಡ್ಕೊಳ್ಬಾರದು? ಅದು ಆಕ್ಚುಲಿ ನಮ್ಗೆ ಹೆಚ್ಚು ಜನವರಿಗೆ ಗೊತ್ತಿರುವುದಿಲ್ಲ. ಆಕ್ಚುಲಿ ನೋಡಿದ್ರೆ ಈಗ ವಾಲ್ಮಾರ್ಟ್ ಇರ್ಬೋದು, ಅಮೆಝಾನ್ ಇರ್ಬೋದು, ಬಿಗ್ ಬಜಾರ್, ಅಂದ್ರೆ ಎಲ್ಲರೂ ಕೂಡ ದೊಡ್ಡ ದೊಡ್ಡ ವಿಷನರೀಸ್ ಈ ಒಂದು ಪೊಟೆನ್ಶಿಯಲ್ ಆಪರ್ಚುನಿಟಿಯನ್ನು ಗ್ರಾಬ್ ಮಾಡಿದ್ರು. ದಟ್ ಇಸ್ ಹೌ ದೇ ಕ್ರಿಯೇಟೆಡ್ ಬಿಗ್ ವೆಲ್ತ್. ಸೊ ಗೋಲ್ಡ್ ಮೈನ್ ನಮ್ಮ ಮನೆಯಲ್ಲಿರುತ್ತೆ. ಸೊ ನೆಕ್ಸ್ಟ್ ನೋಡಿ, ಇದೊಂದು ನಿಮ್ಗೆ ಗೊತ್ತಿರ್ಬೋದು, ಏನ್ ಹೇಳ್ತಾರೆ, ಇದ್ರಲ್ಲಿ ಸ್ವಲ್ಪ ನಾನು ಡೀಟೇಲ್ ಆಗಿ ಹೋಗ್ತೇನೆ. ಲೈಫಲ್ಲಿ ಎಲ್ಲವೂ ಚಾಯ್ಸ್ ಏನು, ಎಲ್ರಿಗೂ ಕೂಡ ಬ್ಯಾಂಗ್ಳೂರಿಗೆ ಹೋಗೋದು ಅಂತ ಇದ್ರೆ ಬಸ್ಸಲ್ಲಿ ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು, ಫ್ಲೈಟ್ ಅಲ್ಲಿ ಹೋಗ್ಬೋದು, ಅಂದ್ರೆ ಚಾಯ್ಸ್ ತುಂಬಾ ಇದೆ ಲೈಫಲ್ಲಿ. ಬಟ್ ಅದೇ ಒಂದು ನೋಡಿ, ಇಲ್ಲಿ ನಾನು ಲೈನ್ ಹೇಳುತ್ತೆ, ಪೇ ನೌ ಅಂಡ್ ಬಿ ಹ್ಯಾಪಿ ಆರ್ ಪೇ ಲೇಟರ್ ಅಂಡ್ ಬಿ ಅನ್ಹ್ಯಾಪಿ. ಕೆಲವರೆಲ್ಲ ಕೆಲವು ಖರ್ಚು ಮಾಡ್ಲಿಕ್ಕೆ, ಕೆಲವೆಲ್ಲ ಲೈಫಲ್ಲಿ ಎಕ್ಸ್ಪೆನ್ಸ್ ಮಾಡ್ಲಿಕ್ಕೆ ಯೋಚನೆ ಮಾಡ್ತಾರೆ, ಅವರಿಗೆ ಚಾಯ್ಸ್ ತಪ್ಪು. ಅದರಿಂದಾಗಿ ಲೈಫಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ ಹ್ಯಾಪಿನೆಸ್ ಅನ್ಹ್ಯಾಪಿನೆಸ್. ಸೊ ಇದು ನಾನು ಮಾತಾಡ್ತಾ ಹೋದಾಗೆ ನಾನು ಗ್ಲೋಬಲ್ ಗಾರ್ನರಿಗೆ ಇದನ್ನ ಲಿಂಕ್ ಮಾಡ್ತೇನೆ. ಸೊ ತುಂಬಾನೇ ಇಂಪಾರ್ಟೆಂಟ್, ಯಾಕಂದ್ರೆ ನಾನು ಆಲ್ರೆಡಿ 2009 ತನಕ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸದಲ್ಲಿ ಇದ್ದೆ. ನನಗೆ ಬಿಸ್ನೆಸ್ ನಾಲೆಜ್ ಇರಲಿಲ್ಲ. 2009 ಇಂದ ನನಗೆ ಯಾರೋ ಒಬ್ರು ದೇವರ ತರ ನನಗೆ ಸಿಂಗಾಪುರದಲ್ಲಿ ಸಿಕ್ಕಿದೆ. ಸೊ ಬಿಕಾಸ್ ಆಫ್ ದಟ್ ನಂದು ಎಂತದು ಜ್ಞಾನೋದಯ ಆಯ್ತು ಅಂತ ಹೇಳ್ತಾರಲ್ಲ, ಅಥವಾ ಏನೋ ಕಣ್ಣು ತಿಂತ, ಸೊ ಸಮಥಿಂಗ್ ಆಫ್ ದಟ್ ಸಾರ್ಟ್. ಸೊ ಇಲ್ಲಿ ನೋಡಿ ಎಂತ ಅಂದ್ರೆ, ಯಾವತ್ತು ಮನೆಯಲ್ಲಿ ಸೇವಿಂಗ್ಸ್ ಮಾಡುವಂತದ್ದು ಎಲ್ರಿಗೂ ಗೊತ್ತಿದೆ, ಬಟ್ ಕೆಲವರೆಲ್ಲ ಸೇವಿಂಗ್ಸ್ ಮಾಡೋದ್ರಲ್ಲಿ, ಆ ಫಿನಾನ್ಷಿಯಲ್ ಆಸ್ಪೆಕ್ಟ್ ಅನ್ನ ಮ್ಯಾನೇಜ್ ಮಾಡೋದ್ರಲ್ಲಿ ತುಂಬಾ ಹಿಂದೆ ಇರ್ತಾರೆ. ಈ ಕಡೆ ದುಡ್ಡು ಬರುತ್ತೆ, ಆ ಕಡೆ ದುಡ್ಡು ಹೋಗುತ್ತೆ, ಬಟ್ ಅವ್ರಿಗೆ ಗೊತ್ತಿಲ್ಲ ಆ ವೆಲ್ತ್ ಮ್ಯಾನೇಜ್ಮೆಂಟ್ ಯಾವ ತರ ಮಾಡ್ಬೇಕು, ಅಥವಾ ಸೇವಿಂಗ್ಸ್ ಎಲ್ಲೆಲ್ಲಿ ಮಾಡ್ಬೇಕು, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಎಲ್ಲೆಲ್ಲಿ ಖರ್ಚು ಮಾಡ್ಬೇಕು. ಸೊ ಆ ಪಾರ್ಟ್ ಅಲ್ಲಿ ಕೆಲವರೆಲ್ಲ, ಇನ್ಕ್ಲೂಡಿಂಗ್ ನಮಗೂ ಗೊತ್ತಿರಲಿಲ್ಲ ಅವಾಗ. ಸೊ ಬಟ್ ಆ ವಿಷಯ ಅಂತ ತಗೊಂಡ್ರೆ ಎಲ್ರಿಗೂ ಕೂಡ ಈ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳೋದು ಗೊತ್ತಿರ್ಬೋದು. ಒಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಇದೆ. ಅಂದ್ರೆ ಯಾವತ್ತೂ ಕೂಡ ಕಾರ್ ಆಕ್ಸಿಡೆಂಟ್ ಆದ್ಮೇಲೆ ನಾವು ಪ್ರಿಕಾಷನ್, ಅಂದ್ರೆ ಅಲ್ಲಿ ಹೋಗಿ ಏನ್ ಮಾಡೋದು ಅಂತ ನೋಡಿದ್ರೆ ಮೊದಲು ಆಕ್ಸಿಡೆಂಟ್ ಆಗದಿರೋದು ನೋಡ್ಕೊಳ್ಳಿ, ಆಗದೇ ಇರೋ ತರ ಕೇರ್ ತಗೊಳ್ಳಿ. ಅಥವಾ ಹೆಲ್ತ್ ಹಾಳಾದ್ಮೇಲೆ ರಿಪೇರಿ ಮಾಡ್ಲಿಕ್ಕೆ ಡಾಕ್ಟರ್ ಹತ್ರ ಹೋಗೋದ್ರ ಬದಲು ಹೆಲ್ತ್ ಹಾಳಾಗದಿರೋ ತರ ನೋಡ್ಕೊಳ್ಬೋದು. ಸೊ ನಿಮಗೆ ಅದು ಎಲ್ರಿಗೂ ಹೇಳ್ತಾರೆ. ಈಗ ನನ್ನ ತಾಯಿ ಕೂಡ ಹೇಳ್ತಾ ಇದ್ದಾರೆ, ಯಾಕಂದ್ರೆ ನೋಡಿ, ನನ್ನ ತಂದೆ ತಾಯಿ ಎಲ್ಲ 6ನೇ ಕ್ಲಾಸ್ 7ನೇ ಕ್ಲಾಸ್ ಎಲ್ಲ ಓದಿದ್ರು. ನಾನು ಒಂದೊಂದ್ಸರಿ ಥಿಂಕ್ ಮಾಡುದು, ನಾನು ಇಂಜಿನಿಯರಿಂಗ್ ಓದಿದ್ದೇನೆ, ಕೆಲವರೆಲ್ಲ ನನ್ಗೆ ಗೊತ್ತು PhD ಓದಿದವರೆಲ್ಲ, ಡಾಕ್ಟರೇಟ್ ಓದಿದವರೆಲ್ಲ, ಅಂದ್ರೆ ಇಷ್ಟು ಓದಿ ಕೂಡ ಕೆಲವು ಸರಿ ನಮ್ಗೆ ಆ ಕಾಮನ್ ಸೆನ್ಸ್ ಇರುವುದಿಲ್ಲ. ಹೆಚ್ಚಿನ ಜಾಗದಲ್ಲಿ ನಾವ್ ಎಲ್ಲಿ ಹೋದ್ರು ಬೈತಾ ಇರ್ತೇವೆ, ಅದು ಹಾಗೆ ಇದು ಹೀಗೆ ಅಂತೆಲ್ಲ ದೂರ್ತಾ ಇರ್ತೇವೆ. ಬಟ್ ನನ್ನ ತಂದೆ ತಾಯಿ ಹೇಳ್ತಾ ಇರ್ತಾರೆ, ನೋಡು, ಒಳ್ಳೆಯವರ ಸಹವಾಸ ಮಾಡು, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕೆಟ್ಟವರ ಸಹವಾಸ ಮಾಡ್ಬೇಡ. ಸೊ ಒಳ್ಳೆಯವ್ರ ಸಹ, ಅಂದ್ರೆ ಅವರಿಗೆ ನೋಡಿ ಗೊತ್ತಿತ್ತು, ಎಷ್ಟು 6ನೇ ಕ್ಲಾಸ್ ಓದಿತ್ತು, ಆ ಒಂದು 30-40 ವರ್ಷದ ಹಿಂದೆ ಕತೆ. ದೇ ನ್ಯೂ ಒಳ್ಳೆಯವ್ರ ಜೊತೆ ಸೇರಿದ್ರೆ ಒಳ್ಳೆಯವರಾಗ್ತೇವೆ,
ಅಂದ್ರೆ ಸಹವಾಸ ದೋಷ, ಅಥವಾ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಅಂತಂದ್ರೆ ಪವರ್ ಆಫ್ ಅಸೋಸಿಯೇಷನ್. ಇಲ್ಲಿ ಕೂಡ ಅಷ್ಟೇ, ಈ ಗ್ಲೋಬಲ್ ಕಾರ್ನರ್ ಅಲ್ಲಿ ಬಂದಾಗ ವಿ ಹ್ಯಾವ್ ಫ್ಯಾಂಟಾಸ್ಟಿಕ್ ಒಂಥರ ಅಸೋಸಿಯೇಷನ್ ಇದೆ, ಲೈಕ್ ಮೈಂಡೆಡ್ ಪೀಪಲ್. ಸೊ ವಿ ಆರ್ ಸೋ ಲಕ್ಕಿ ಟು ಹ್ಯಾವ್ ಸಚ್ ಎ ಒಂಥರ ಗ್ರೂಪ್ ಇಲ್ಲಿ. ಸೊ ಆದ ಕಾರಣ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಏನಾಗ್ತಾರೆ ಪ್ರಿವೆನ್ಷನ್ ನ ಬಗ್ಗೆ ಮಾತಾಡ್ಲಿಕ್ಕೆ ನಾವೆಲ್ಲರೂ ಒಂಥರ ಲೈಕ್ ಮೈಂಡೆಡ್ ಪೀಪಲ್ ಇದ್ದಾಗ ಏನಾಗ್ತದೆ, ನಾನು ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್, ಅಥವಾ ನನಗೆ ಸಮಸ್ಯೆ ಬರೋದಕ್ಕಿಂತ ನಾನು ಕೇರ್ ತಗೊಳ್ಳೋದು ಒಳ್ಳೇದು ಬರದಿರುತ್ತೆ. ಅದಕ್ಕೆ ನೋಡಿ ನನಗೆ ಇಲ್ಲಿ ಹೇಳ್ತಾರೆ, ಇವರು ಮಂಗಳೂರಿನಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಎಲ್ಲರೂ ವರ್ಲ್ಡ್ ಫೇಮಸ್ ಅವರು BM ಹೆಗಡೆ ಅಂತ ಕೇಳಿರ್ಬೋದು. ಸೊ ನಾನು ಅವ್ರನ್ನ ತುಂಬಾ ಸರಿ ಮೀಟ್ ಮಾಡಿದ್ದೇನೆ. ತುಂಬಾ ಅವರು, ನಾನು ಎಂತ ಕ್ಲಾಸ್ಗಳನ್ನು ಕೊಡ್ತಾ ಇರ್ತೇನೆ, ನಾನು ಹೆಲ್ತ್ ಬಗ್ಗೆ, ಫಿನಾನ್ಷಿಯಲ್ ಆಸ್ಪೆಕ್ಟ್ ಬಗ್ಗೆ, ನಾನು ಹಾಸ್ಪಿಟಲ್ಗಳಲ್ಲಿ, ಸ್ಕೂಲ್ ಕಾಲೇಜುಗಳಲ್ಲಿ, ಕಂಪನಿಗಳಲ್ಲಿ ಕ್ಲಾಸ್ ಕೊಟ್ಟಾಗ ಅವರೆಲ್ಲ ಹೇಳ್ತಾ ಇದ್ದಾರೆ, ಸೊ ಸತ್ಯ ಹೇಳಲಿಕ್ಕೆ ಹೆದರಬೇಡ ಶ್ರೀಶ. ಅದು ಕೂಡ ಇದು ಈಗಿನ ಜಮಾನದಲ್ಲಿ ತುಂಬಾ ಜನ ಕೂಡ ಸ್ವಲ್ಪ ದುಡ್ಡು ಮಾಡೋದ್ರಲ್ಲಿ ಆಚೆ ಈಚೆ ನೋಡ್ಕೊಂಡು ದುಡ್ಡು ಮಾಡ್ತಾರೆ, ಸತ್ಯದಲ್ಲಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಇದೆ. ಅದಕ್ಕೋಸ್ಕರ ಇಲ್ಲಿ ಒಂದು ಹೇಳುವಂತದ್ದು, ಈಗಿನ ಒಂದು ಟ್ರೆಂಡ್ ಎಲ್ರಿಗೂ ಗೊತ್ತಿದೆ, ಸತ್ಯ ಅಂತ ಹೇಳಿದ್ರೆ ಎಲ್ಲಿ ಹೋದ್ರೂ ಕೂಡ ಆರ್ಗ್ಯಾನಿಕ್ ಪ್ರಾಡಕ್ಟ್ ಗಳನ್ನು ಉಪಯೋಗ ಮಾಡುವಂತ ಕಾಲ ಇದೆ. ಹೇಗೆ ನಮ್ದು ಇನ್ನೊಂದು ಬಿಸ್ನೆಸ್ ಟ್ರೆಂಡ್ ಅಲ್ಲಿ ಇದೆ, ಡಿಜಿಟಲ್ ಟ್ರೆಂಡ್, ಕ್ಯಾಶ್ ಬ್ಯಾಕ್ ಟ್ರೆಂಡ್, ಡಿಜಿಟಲ್ ಮಾಲ್ ಟ್ರೆಂಡ್ ಅಂತ ನಾವು ಹೇಳ್ತೇವೆ, ಅದೇ ತರ ಪ್ರಾಡಕ್ಟ್ ರಿಲೇಟೆಡ್ ಮಾತಾಡುವಾಗ ಆರ್ಗ್ಯಾನಿಕ್ ಪ್ರಾಡಕ್ಟ್ ಟ್ರೆಂಡ್. ಸೊ ಅದೇನಾಗ್ತದೆ, ಎಲ್ಲಾ ಕಡೆ ಹೋದ್ರು ಎಲ್ಲಾ ಕಂಪನಿಗಳು ಬಂದಿದೆ, ಆರ್ಗ್ಯಾನಿಕ್ ಕಂಪನಿಗಳು, ಆರ್ಗ್ಯಾನಿಕ್ ಪ್ರಾಡಕ್ಟ್. ಬಟ್ ಅದೇ ನಾನು ನನ್ನ ಕೊಲೀಗಿ ಒಬ್ಬರಿಗೆ ಮಾತಾಡ್ತಾ ಇದ್ದೆ ಮೊನ್ನೆ, ಅವರ ನನಗೆ ಬ್ಯಾಂಗ್ಳೂರಲ್ಲಿ ಒಂದು 2 ಕಂಪನಿ ಗೊತ್ತು, ವಿಚ್ ಇಸ್ ಅಂದ್ರೆ ಮಂಗಳೂರಿನವರು, ತುಂಬಾ ಕ್ಲೋಸ್ ಅವರು. ಅಂದ್ರೆ ಅವರು ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ ಹೇಳಿ ಆ ಕಡೆಯಿಂದ ತರ್ತಾರೆ ನಾರ್ಮಲ್ ಗೋಧಿ, ಆ ಕಡೆಯಿಂದ ತರ್ತಾರೆ ನಾರ್ಮಲ್ ಬೆಲ್ಲ, ಈ ಕಡೆಯಿಂದ ಅಲ್ಲಿ ಅವ್ರದ್ದು ಗೋಡೌನ್ ಅಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳ್ಬಿಟ್ಟು, ಆರ್ಗ್ಯಾನಿಕ್ ಗೋಧಿ ಅಂತ ಹೇಳ್ಬಿಟ್ಟು ಚೀಲದಲ್ಲಿ ತುಂಬಿಟ್ಟು ಬ್ಯಾಗ್ ಅಲ್ಲಿ ಸೀಲ್ ಹಾಕ್ಬಿಟ್ಟು ಕಳಿಸ್ತಾರೆ. ಪಬ್ಲಿಕ್ ನವರೆಂತ ವಿ ಬಿಲೀವ್ ದಟ್, ಅಯ್ಯೋ ಆರ್ಗ್ಯಾನಿಕ್ ಅಂತ, ಅಯ್ಯೋ ಆರ್ಗ್ಯಾನಿಕ್ ತಗೋಬೇಕು. ಬಟ್ ತುಂಬಾನೇ ಕೇರ್ಫುಲ್ ಇರ್ಬೇಕು. ನಾನಂತೂ ಡಾಕ್ಟರ್ ನೀವು ವಿಸಿಟ್ ಮಾಡೋದನ್ನು ನಾನು ಸ್ವಲ್ಪ ಹೇಟ್ ಮಾಡ್ತೀನಿ. ಡೋಂಟ್ ವಿಸಿಟ್ ಡಾಕ್ಟರ್ಸ್ ಹಾಗಂತ ಹೇಳಿ ಡಾಕ್ಟರ್ ಹಾಳಲ್ಲ, ಬಟ್ ಈಗ ಸಿಸ್ಟಮ್ ಏನಾಗಿದೆ ಅಂದ್ರೆ, ಸಿಕ್ನೆಸ್ ಇಂಡಸ್ಟ್ರಿ ಎಷ್ಟೆಲ್ಲ ಆಗಿದೆ ಅಂದ್ರೆ, ನಾನು BM ಹೆಗಡೆ ಅವರು ಮಾತಾಡಿದಾಗಲೂ ಹೇಳ್ತಾ ಇರ್ತಾರೆ, ಅಲ್ಲದೆ ತುಂಬಾ ಡಾಕ್ಟರ್ಸ್, ನನಗೆ KMC ಅಲ್ಲಿ ಮಂಗಳೂರಲ್ಲಿ ಕೆಲವು ಕಡೆ ಕ್ಲಾಸ್ ಕೊಟ್ಟಿದ್ದೆ, ಹಾಗೆ ಎಲ್ಲ ಡಾಕ್ಟರ್ಸ್ ಕೆಲವರೆಲ್ಲ ನನ್ನ ರಿಲೇಟಿವ್ ಇದ್ದಾರೆ, ಅವರು ಹೇಳ್ತಾ ಇರ್ತಾರೆ, ಅಂದ್ರೆ ನಾವು ಹೊಟ್ಟೆ ನೋವಿಗೆ ಅಂತ ಹೋದ್ರೆ ಒಂದು ಜಾಗಕ್ಕೆ, ಒಂದು ಕ್ಲಿನಿಕ್ ಆಸ್ಪತ್ರೆಗೆ ಹೋದ್ರೆ ಅವರು ಹೊಟ್ಟೆ ನೋವಿಗೆ ಮದ್ದು ಕೊಡುವುದರ ಜೊತೆಗೆ ಬೇರೆನೂ ಮಾಡ್ತಾರೆ. ಬಿಕಾಸ್ ಸಿಕ್ನೆಸ್ ಇಂಡಸ್ಟ್ರಿ ಅಂದ್ರೆ ಆತರ ಇದೆ, ಫಾರ್ಮಾ ಇಂಡಸ್ಟ್ರಿ ಇದ್ದಾಗ. ಸೊ ಅಲ್ಲಿ ಅಂತ ಅಂದ್ರೆ ನಾವು ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಮೆನಿ ಡಾಕ್ಟರ್ಸ್ ನನಗೆ ಹೇಳ್ತಾರೆ, ಕೆಲವರೆಲ್ಲ ನಾನು ಮಾತಾಡಿದಾಗ, ಪರ್ಸನಲಿ ಮಾತಾಡಿದಾಗ ಅವರು ಸತ್ಯ ಏನು ಅಂತ ಹೇಳ್ತಾರೆ. ಸೊ ಆದ ಕಾರಣ ನಮಗೆ ನಮ್ಮ ಹೆಲ್ತ್ ಕೂಡ ಇಂಪಾರ್ಟೆಂಟ್, ಅದನ್ನು ಸೇಫ್ ಗಾರ್ಡ್ ಮಾಡ್ಬೇಕು, ತುಂಬಾ ಇಂಪಾರ್ಟೆಂಟ್. ಈಗ ನಾವು ಇಲ್ಲಿ ಮಾತಾಡುವಂತ ಟಾಪಿಕ್ ಅಂತ ಹೇಳಿದ್ರೆ, ನಮ್ಮ ವೆಲ್ತ್, ನಮ್ಮ ಅಕೌಂಟ್ ಅಲ್ಲಿ ಅಥವಾ ನಮ್ದು ಎಷ್ಟು ನಾವು ಸೇವಿಂಗ್ಸ್ ಮಾಡಿದ್ದೇವೆ ಅದನ್ನು ಕೂಡ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಆದ್ರೆ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಕೆಲವರಿಗೆ ಗೊತ್ತಾಗದೆ ಏನ್ ಮಾಡ್ತಾರೆ, ಕ್ಯಾಶುವಲ್ ಆಗಿ ಹೋಗ್ತಾರೆ, ಹೆಲ್ತ್ ಹಾಳು ಮಾಡ್ಕೊಳ್ತಾರೆ, ಸಿಕ್ಕಿದ್ದನ್ನೆಲ್ಲ ತಿಂತಾರೆ, ಸಿಕ್ಕಿದ್ದೆಲ್ಲ ಟೆನ್ಷನ್ ಮಾಡ್ಕೊಳ್ತಾರೆ. ಅವಾಗ ಏನಾಗ್ತದೆ, ಇಂಡೈರೆಕ್ಟ್ಲಿ ಎಫೆಕ್ಟ್ ಅವರ್ ಹೆಲ್ತ್. ಆಮೇಲೆ ನಾವು ಡಾಕ್ಟರ್ ಹತ್ರ ಹೋಗ್ತೇವೆ, ಡಾಕ್ಟರ್ ಹತ್ರ ಹೋದ್ರೆ ಏನಾಯ್ತು, ಜಸ್ಟ್ ಒಂದು 100 ರೂಪಾಯಿ ಖರ್ಚಾಗೋದ್ರ ಬದಲು ಅಲ್ಲಿ 2 ಲಕ್ಷ ಖರ್ಚಾಗ್ತದೆ. ಸೊ ಆದ ಕಾರಣ ಬಿ ಅವೇ ಫ್ರಮ್ ಹಾಸ್ಪಿಟಲ್ಸ್ ಆರ್ ಕ್ಲಿನಿಕ್ಸ್. ಹಾಗಂತ ಹೇಳಿ ಯಾರಾದ್ರೂ ಈ ಕಾಲ್ ಅಲ್ಲಿ ಈಗ ಡಾಕ್ಟರ್ಸ್ ಇದ್ರೆ ತುಂಬಾ ಸಾರಿ, ಆಕ್ಚುಲಿ ಯಾರನ್ನು ಪರ್ಟಿಕ್ಯುಲರ್ ಆಗಿ ನಾ ಹೇಳ್ತಾ ಇಲ್ಲ, ಯಾಕಂದ್ರೆ ಆ ಸಿಸ್ಟಮ್ ಈಗ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಇವೇನ್ ಮಾಡಿ ಅಂತ ಹೇಳಿದ್ರೆ ನೋಡಿ, ಈಗ ಇನ್ನು ಕೆಲವೆಲ್ಲ ಸ್ಟೇಟ್ಮೆಂಟ್ ಗಳಿದೆ ಅಂತ, ಮನೆಯಲ್ಲಿ ಈಗ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸ್ ಗಳಲ್ಲಿ ನಮಗೆ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಬೇಕೇ ಬೇಕು, ಹೋಮ್ ಕೇರ್ ಪ್ರಾಡಕ್ಟ್ಸ್ ಬೇಕೇ ಬೇಕು, ಬ್ಯೂಟಿ ಪ್ರಾಡಕ್ಟ್ಸ್ ಬೇಕೇ ಬೇಕು, ಅಲ್ಲದೆ ಈಗ ನ್ಯೂಟ್ರಿಷನ್ ಪ್ರಾಡಕ್ಟ್ ಬೇಕೇ ಬೇಕು. ಈಗಂತೂ ಇಟ್ ಇಸ್ ಎಸೆನ್ಷಿಯಲ್ ಅನ್ನೋದಕ್ಕಿಂತಲೂ ಈಗ ನೆಸೆಸಿಟಿ ಆಗ್ಬಿಟ್ಟಿದೆ, ಯಾಕಂದ್ರೆ ಈಗಿನ ಒಂದು ಎನ್ವಿರಾನ್ಮೆಂಟ್ ಆ ತರ ಇದೆ. ಸೊ ಆದ ಕಾರಣ ನೀವೇನ್ ಮಾಡಿ, ನಾನೀಗ 2019 ಅಲ್ಲಿ ನನಗೆ ಈ ತರದ್ದು ಈ ಇಂಡಸ್ಟ್ರಿ ಅಥವಾ ಈ ತರದ್ದೆಲ್ಲ ಆರ್ಗ್ಯಾನಿಕ್ ರೇಂಜ್ ಇತ್ತು ಪರಿಚಯ ಆಗಿದೆ. ಸೊ ನಾನು ಅವತ್ತಿಂದ ಇಲ್ಲಿ ತನಕ ಸೇಫ್ ಆದ ಆರ್ಗ್ಯಾನಿಕ್ ನಂಬರ್ 1 ಬ್ರ್ಯಾಂಡ್ ಗಳನ್ನೆಲ್ಲ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದರಿಂದ ಏನಾಗುತ್ತೆ, ಅದು ಕೂಡ ಇಲ್ಲಿ ಗ್ಲೋಬಲ್ ಕಾರ್ನರ್ ಅಲ್ಲಿ ಏನಾಗುತ್ತೆ, ವಿತ್ 100% ಕ್ಯಾಶ್ ಬ್ಯಾಕ್ ಅಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅಂದ್ರೆ ನಮ್ಗೆ ಎಂತ ಹೇಳ್ತಾರೆ, ಈ ಕಡೆಯಿಂದ
ಹೆಲ್ತ್ ಆಯ್ತು, ಹ್ಯಾಪಿನೆಸ್ ಆಯ್ತು, ಅದ್ರ ಜೊತೆಗೆ ದುಡ್ಡು ಎಷ್ಟು ಖರ್ಚು ಮಾಡಿದ್ದೇವೆ ಇರ್ರೆಸ್ಪೆಕ್ಟಿವ್ ಆಫ್ ದ ಕಾಸ್ಟ್ ಆಫ್ ದ ಪ್ರಾಡಕ್ಟ್, ಈ ಕಡೆ ನನಗೆ ದುಡ್ಡು ವಾಪಸ್ ಕೂಡ ಬರುತ್ತೆ 100% ಕ್ಯಾಶ್ ಬ್ಯಾಕ್. ಸೊ ಅಂದ್ರೆ ಈಗ ನೋಡಿ, ನಾನು ನಂದು ವೆಂಡರ್ ಇದೆ, ಮಾಸ್ಟರ್ ಮೈಂಡ್ ಎಂಟರ್ಪ್ರೈಸ್ ವೆಂಡರ್ ನಾನು ಗ್ಲೋಬಲ್ ಗಾರ್ನಲ್ಲಿ ಮಾಡಿದ್ರಲ್ಲಿ 9.85% ಕಮಿಷನ್ ಕ್ಯಾಟಗರಿಯಲ್ಲಿ ಇದ್ದೇನೆ ಈಗ. ಜಿಜಿಗೆ ವೆಂಡರ್ 9.85 ಕೊಡ್ತಾ ಇದ್ದೇನೆ. ಅವಾಗ ಏನಾಗ್ತದೆ, 4.85% ಕಮಿಷನ್ ನನ್ನ ಯುಪೋಸ್ಗೆ ಕಮಿಷನ್ ಅಥವಾ ಎನಿ ಯುಪೋಸ್ ಕಮಿಷನ್ 4.85 ಬರುತ್ತೆ. ಸಿ ಜಸ್ಟ್ ನಾನು ನನಗೆ ಮೋಸ್ಟ್ಲಿ ಜಾನ್ ಅವರು ನನಗೆ ಈ ಐಡಿಯಾ ಕೊಟ್ಟಿದ್ದು. ಅಂದ್ರೆ ಎಲ್ಲೋ ಒಂದು ನಮ್ಮ MCP ಹರ್ಡಲ್ ಅಲ್ಲಿ ಇದನ್ನು ಡಿಸ್ಕಸ್ ಮಾಡ್ತಾ ಇರೋದ್ರೆ ನನಗೆ ಜಾನ್ ಮಾತಾಡಿದ ಕೇಳಿ. ಸೊ ಜಸ್ಟ್ ಈ ವೆಲ್ತ್ ಕ್ರಿಯೇಷನ್ ಗೆ ನೋಡಿ ಎಷ್ಟೊಂದು ನಮ್ಗೆ ಇಲ್ಲಿ ಒಂದು ಆಪ್ಷನ್ ಅಂತ ಹೇಳಿದ್ರೆ, ನಮ್ದು ಮನೆಯದು ಖರ್ಚು ಹೇಗೂ ನಾವು ಮಾಡೇ ಮಾಡ್ತೇವೆ. ಅದು ನಾನೀಗ ಮಾಡೋದು ಆರ್ಗ್ಯಾನಿಕ್ ನಂಬರ್ 1 ಬ್ರ್ಯಾಂಡ್ ಎಲ್ಲ ನಾನು ಪ್ರಾಡಕ್ಟ್ ಹೌಸ್ ಹೋಲ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಅದು ನನ್ನ ವೆಂಡರ್ ಅಲ್ಲಿ ನನಗೆ ಕೂಡ ಸಿಗುತ್ತೆ, ಯಾರಿಗೂ ಬೇಕಾದ್ರೂ ಅದನ್ನು ಉಪಯೋಗ ಪಡ್ಕೊಳ್ಬಹುದು. ಬಟ್ ಉಪಯೋಗ ಪಡ್ಕೊಳ್ಬೇಕು ಯಾಕೆ ಅಂದ್ರೆ, ವೆಲ್ತ್ ಕ್ರಿಯೇಷನ್ ಅಲ್ಲಿ ಬರುವಂತ ಸೇವಿಂಗ್ಸ್, ನಮ್ಮ ಖರ್ಚುಗಳನ್ನು ನಾವು ಮಾಡಿ ಸೇವಿಂಗ್ಸ್ ಮಾಡ್ತೇವೆ ನೋಡಿ. ಆ ಸೇವಿಂಗ್ಸ್ ಮೆಂಟಾಲಿಟಿ ಮಾಡುವಾಗ ಎಷ್ಟು ನಾವು ಲಾಂಗ್ ಟರ್ಮ್ ಯೋಚನೆ ಮಾಡ್ಕೊಂಡು ಮಾಡ್ಬೇಕು ಅಂತ ಇದ್ರೆ, ಈಗ ನಾವು 10 ಲಕ್ಷ 20 ಲಕ್ಷ ಸೇವ್ ಮಾಡಿಟ್ರೆ ನಾವು ನಮ್ಮ ಡೈಲಿ ರೂಟೀನ್ ಯಾವ ತರ ಇದೆ ಅಂತ ನೋಡ್ತೀವಿ. ನಾವೆಲ್ಲ ನಮ್ಗೆ ಬಾಯಿಗೆ ಎಷ್ಟಂತ ತಗೊಳ್ಳೋದು, ವ್ಯಾಯಾಮ ಮಾಡ್ಲಿಕ್ಕೆ ನಮ್ಗೆ ಒಂಥರ ಟೈಮ್ ಇಲ್ಲ ಅಥವಾ ಸೋಮಾರಿ ತರ ಇಲ್ಲ ಸರ್, ಇವತ್ತು ಬೇಡ ಸರ್ ನಾಳೆ ಮಾಡೋಣ ಅಂತ ಬಿಡೋದು, ಅಥವಾ ಸಿಕ್ಕಿದ್ ಯಾರೋ ಒಬ್ಬ ಫ್ರೆಂಡ್ ಕರೆದ ಅಂತ ಸಿಕ್ಕಿದ್ದೆಲ್ಲ ಹೋಗ್ಬಿಟ್ಟು ತಿನ್ನೋದು. ಅಂದ್ರೆ ಅವಾಗ ಏನಾಗ್ತದೆ, ಡೇ ಬೈ ಡೇ ವಿ ಆರ್ ಲಿವಿಂಗ್ ಆಸ್ ಪರ್ ಅವರ್ ವಿಶ್, ಬಟ್ ವಿ ಆರ್ ಸ್ಪಾಯಿಲಿಂಗ್ ಅವರ್ ಹ್ಯಾಪಿನೆಸ್. ಒಂಥರ ಗ್ರಾಜುವಲ್ ಅಂದ್ರೆ ಪಾಯ್ಸನ್ ಕೊಡೋದು ಬಾಡಿಗೆ. ಸೊ ಬಟ್ ಇಲ್ಲಿ ನಾವು ಆರ್ಗ್ಯಾನಿಕ್ ಪ್ರಾಡಕ್ಟ್ ವಿತ್ ಗ್ಲೋಬಲ್ ಗಾರ್ನಲ್ಲಿ ಈ ತರ ನಾವು ಯೂಸ್ ಮಾಡ್ಕೊಂಡ್ರೆ, ಎಸ್ಪೆಷಲಿ ನಂದೀಗ ಇದು ವೆಂಡರ್ ಇದರಲ್ಲಿ 4.85 ಕಮಿಷನ್ ಇದೆ. ಸಿ ವೆಲ್ತ್ ಕ್ರಿಯೇಷನ್ ನಾನು ಲೆಕ್ಕ ಹಾಕಿದ್ದು ನೋಡಿ, ಕೆಲವು ಪಾಯಿಂಟ್ಗಳು ನನಗೆ ಬೆನಿಫಿಷಿಯಲ್ ಕಂಡದ್ದು. ಒಂದು, ನನ್ಗೆ ಆ ಆರ್ಗ್ಯಾನಿಕ್ ಪ್ರಾಡಕ್ಟ್ 20% ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಉಂಟು. ಅಲ್ಲದೆ ನಾನು ಯುಪೋಸ್ಗೆ ಕ್ಯಾಶ್ ಬ್ಯಾಕ್ ಅದಕ್ಕೆ ಉಪಯೋಗ ಮಾಡ್ತಾ ಇದ್ದೀನಿ. 4.85% ಕಮಿಷನ್ ನನಗೆ ಯುಪೋಸ್ಗೆ ಬರ್ತಾ ಉಂಟು. ಅಲ್ಲದೆ ಇದೇ ಒಂದು ಅವಕಾಶ ಅಥವಾ ಇದೇ ಒಂದು ಆರ್ಗ್ಯಾನಿಕ್ ಅನ್ನು ಅಥವಾ ಇದೇ ಒಂದು ಹೌಸ್ ಹೋಲ್ಡ್ ಎಕ್ಸ್ಪೆನ್ಸ್ ಅನ್ನು ಬೇರೆಯವರು ಕೂಡ ಮಾಡ್ತಾರೆ ನೋಡಿ. ನಮ್ದು ಜಿಜಿಯಲ್ಲಿ ಇರೋದು ಕೆಲಸನೇ ಅದೇ ಅಂತ, ಕಸ್ಟಮರ್ ಗಳನ್ನು ನಾವು ಮಾತಾಡ್ಬೇಕು. ಅಂದ್ರೆ ಯುಪೋಸ್ಗೆ ಕಸ್ಟಮರ್ ಗಳು ಬೇಕು ನೋಡಿ. ನಾನು ಇದನ್ನೇ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸ್ ಗಳನ್ನ ಅವರ ಮನೆಯಲ್ಲಿ ಇನ್ಕಮ್ ತರ ಮಾಡ್ಲಿಕ್ಕೆ ಈ ಪರಿಚಯ ಮಾಡ್ತೇನೆ. ಅವಾಗ ಅವರ ಮನೆಯಿಂದನೂ ಕೂಡ ನನಗೆ ಖರ್ಚುಗಳಿಂದ 4.85% ಬರುತ್ತೆ ಯುಪೋಸ್. ಅಲ್ಲದೆ ನಾನು ಅವ್ರನ್ನ ರೆಫರ್ ಮಾಡಿದಾಗ ಜಿಜಿಗೆ 10% ಅವರ ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ಸೊ ಅಂದ್ರೆ ಯುಪೋಸ್ ಅಲ್ಲಿ ನಮಗೆ ಎಷ್ಟು ಕೂಡ ಇನ್ಕಮ್ ಮಾಡಬಹುದು. ಈ ತರ ನಮ್ಗೆ ಆ 4.85% ಕಮಿಷನ್ ಕೊಡುವವರು ಜಾಸ್ತಿ ಆದಾಗ ಸೊ ತುಂಬಾ ಪೊಟೆನ್ಶಿಯಲ್ ಇದೆ. ಅದು ಮಿಸ್ಟರ್ ಜಾನ್ ಅವರದ್ದು ತುಂಬಾ ಒಳ್ಳೆ ಐಡಿಯಾ ನನಗೆ ಸಿಕ್ಕಿದೆ. ಅಲ್ಲದೆ ಲಾಂಗ್ ಟರ್ಮ್ ಬೆನಿಫಿಟ್ ನಾನು ಥಿಂಕ್ ಮಾಡೋದು, ನಾನೀಗ 2009 ಇಂದ ಇಲ್ಲಿ ತನಕ ನೋಡ್ತಾ ಇರೋದಂತ ಅಂದ್ರೆ ಎಂತ ತುಂಬಾನೇ ಸೇವಿಂಗ್ಸ್ ಆಗಿದೆ. ಯಾಕಂದ್ರೆ ನಾನೀಗ ಹಾಸ್ಪಿಟ್ಲಿಗೆ ಹೋಗುದೇ ಇಲ್ಲ. ಅಂದ್ರೆ ಹಾಸ್ಪಿಟ್ಲಿಗೆ ಹೋದ್ರೆ ನನಗೆ ಇಲ್ಲಿ ಮಂಗಳೂರಲ್ಲಿ ಒಬ್ರು ಹೇಳಿದ್ರು, ಅಂದ್ರೆ ರಿಯಲ್ ಸಿನಾರಿಯೋ. ಅವ್ರು ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದ್ರು, ಕಾರ್ಪೊರೇಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಏನೋ ಒಂದು ಸ್ಲೈಟ್ ಬೆನ್ನು ನೋವು ಅಂತ ಹೇಳಿ ಆಸ್ಪತ್ರೆಗೆ ಹೋದಾಗ ಅವರು ಹೇಳಿದ್ರು, ಅದೇನೋ ಒಂದು ಪ್ರಾಬ್ಲಮ್ ಆಗಿದೆ ಬೆನ್ನು ಮೂಳೆಯಲ್ಲಿ, ನೀವು ಆಪರೇಷನ್ ಮಾಡಿಸ್ಬೇಕು ಅಂತ. ಇವರು ಬೇಕಾ ಬೇಡವಾ ಅಂತ, ನಂದು ಆಕ್ಚುಲಿ ರಿಲೇಟಿವ್ ಒಬ್ರು ಡಾಕ್ಟರ್, ಅವ್ರ ಸೆಕೆಂಡ್ ಒಪಿನಿಯನ್ ಕೇಳಿದ್ರು. ಆಕ್ಚುಲಿ ಬೇಡ, ನೀನು ಬೇರೆ ಎಲ್ಲ ಅದಕ್ಕೆ ಇದು ಮಾಡ್ಕೋ, ಹೋಮಿಯೋಪತಿ ಅದೆಲ್ಲ ಮಾಡ್ಕೋ, ಬಟ್ ರೆಸ್ಟ್ ತಗೋ ಅಲ್ಲಿ ಹೇಳಿದ್ರು. ಬಟ್ ಆದ್ರೂ ಅವರು ಒಪ್ಲಿಲ್ಲ, ಮಾಡ್ಕೊಂಡ್ರು. ಬಟ್ ಆಪರೇಷನ್ ಆಯ್ತು. ಅದ್ರ ಜೊತೆಗೆ ಅವರಿಗೆ ಆಪರೇಷನ್ ಅಲ್ಲಿ ಏನೋ ಒಂದು ಕಿತಾಪತಿ ಆಗಿದ್ದ ಅಥವಾ ಬೇಕು ಅಂತ ಆಗಿದ್ದು ನನಗೆ ಗೊತ್ತಿಲ್ಲ, ಇನ್ನೊಂದು ಪ್ರಾಬ್ಲಮ್ ಬಂತು, ಇನ್ನೊಂದು ಆಪರೇಷನ್ ಹಾರ್ಟ್ ರಿಲೇಟೆಡ್. ಸೊ ಅದು ಮತ್ತೆ ಆಪರೇಷನ್ ಮಾಡಿದ್ರು. ಆಮೇಲೆ ಅವರಿಗೆ ಪ್ಯಾರಾಲಿಸಿಸ್ ಬಂತು. ಅಂದ್ರೆ ಜಸ್ಟ್ ಇದೊಂದು ರಿಯಲ್ ಇನ್ಸಿಡೆಂಟ್ ನನ್ಗೆ ಗೊತ್ತಾಗಿತ್ತು ಮಂಗಳೂರಲ್ಲಿ.
ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಪೇ ನೌ ಅಂಡ್ ಬಿ ಹ್ಯಾಪಿ ಅನ್ನೋಂಥ ವಿಷಯದಲ್ಲಿ ಮಾತಾಡ್ತಾರೆ. ಯಾಕಂದ್ರೆ ಈಗ ನಾವು ಕೇರ್ ತಕೊಂಡು ನಮ್ದು ಎಲ್ಲಿ ಹೋದ್ರು ಕೂಡ ಎಲ್ಲ ಪಾಸಿಟಿವ್ಸ್ ಒಳ್ಳೇದನ್ನು ಮಾತ್ರ ನಾವು ಮಾಡ್ಕೊಂಡು ಹೋಗುವ. ಆರ್ಗ್ಯಾನಿಕ್ ರೈಟ್, ಎಕ್ಸಸೈಸ್, ಬಿ ಆಲ್ವೇಸ್ ಪಾಸಿಟಿವ್, ಡೋಂಟ್ ಒಂಥರ ಎಲ್ಲಿ ಹೋದ್ರು ಕೂಡ ಏನ್ ಹೇಳ್ತಾರೆ, ನಮ್ಗೆ ಅದ ಕೆಲವು ಬುಕ್ ಅಲ್ಲಿ ನೋಡಿದ್ ನೋಡಿ ಅಂತಂದ್ರೆ, ಮೈಂಡ್ ಎಷ್ಟು ಪವರ್ಫುಲ್ ಅಂತಂದ್ರೆ ನಾವು ಪಾಸಿಟಿವ್ ಒಳ್ಳೇದು ಮಾತಾಡ್ತಾ ಇರ್ಬೇಕು, ನಗ್ತಾ ಇರ್ಬೇಕು, ಇನ್ನೊಬ್ಬರಿಗೆ ಶೌಟ್ ಮಾಡೋದು, ನೆಗೆಟಿವ್ ಮಾತಾಡೋದು ಅದೆಲ್ಲ ಇದ್ರೆ ನಮ್ಗೆ ಹೆಲ್ತ್ ಹಾಳಾಗುತ್ತೆ. ಸೊ ಇವಾಗ ನಾವು ಅದನ್ನ ಮಾಡ್ತಾ ಹೋದ್ರೆ ದೊಡ್ಡ ಸೇವಿಂಗ್ಸ್ ಆಗುತ್ತೆ. ನಮ್ದು ಸೇವಿಂಗ್ಸ್ ಎಲ್ಲವೂ ಕೂಡ ಹಾಗೆ ಸೇಫ್ ಆಗಿರುತ್ತೆ, ಮತ್ತೆ ಹ್ಯಾಪಿನೆಸ್ ಇರುತ್ತೆ. ನಾನೀಗ 2009 ಇಲ್ಲಿ ನಾನು ನೋಡ್ತಾ ಇರೋದು, ಹಾಸ್ಪಿಟಲ್ ಬಿಲ್ 0, ಅಲ್ಲದೆ ದೊಡ್ಡ ಬೆನಿಫಿಟ್ ಅದೆಲ್ಲರಿಗೂ ನಮ್ಗೆ ಗೊತ್ತಿದೆ ಜಿಜಿ ಅಂತ. ನಮ್ಮ ಮನೆಯದ್ದು ಖರ್ಚುಗಳನ್ನು ಜಿಜಿ ಮುಖಾಂತರ ಮಾಡಿದ್ರೆ ಎವ್ರಿ 10,000 ಸ್ಪೆಂಡಿಂಗ್ ಅಲ್ಲಿ 1 ಕೋಟಿ ಕೂಡ ನಾವು ಅರ್ನ್ ಮಾಡುವಂತ ಒಂದು ಪಾಸಿಬಿಲಿಟಿ. ಅದೇನಾಗತ್ತೆ, ಈಗ ಹೆಚ್ಚಿನವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಗೆ ಅದರದ್ದು ಈಗ ಫಸ್ಟ್ ಟೈಮ್ ಬಂದವರು ಇರ್ಬೋದು, ಕೆಲವರು ಯೂಸರ್ಸ್ ಇರ್ಬೋದು, ಕೆಲವರಿಗೆಲ್ಲ ಈವನ್ ಈಗ ಲೀಡರ್ಶಿಪ್ ಲೆವೆಲ್ ಅಲ್ಲಿ ಇದ್ದವರು ಕೂಡ ಅಷ್ಟೇ, ಕೆಲವರೆಲ್ಲ ನೋಡಿದೆ ನಾನು. ಸರ್ ಅದು 10,000 ಖರ್ಚು ಜಿಜಿಯಲ್ಲಿ ಮಾಡಿದ್ರೆ 1 ಕೋಟಿ ಈ ತರ ಅವ್ರು ಮಾತಾಡುವಾಗ ಅವರ ಟೋನ್ ಅಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಅಲ್ಲಿ ಬರುವಂತದ್ದು ನಮ್ಮ ಬಿಲೀಫ್ ಸಿಸ್ಟಮ್ ನೋಡಿ. ಅದೇ ನಾನು ಜಸ್ಟ್ ನಿನ್ನೆಲ್ಲ ಮೊನ್ನೆ ಒಬ್ಬರ ಹತ್ರ ಮಂಗಳೂರು ಡಿಸ್ಕಸ್ ಮಾಡುವಾಗ ಮಾತು ಬಂತು, ಸರ್ ನಾನು ಎಲ್ಲಿ ಕ್ಯಾಶ್ ಬ್ಯಾಕ್ ಎಲ್ಲ ನೋಡಿಲ್ಲ ಸರ್, ಅದು ನಾನು ಕ್ಯಾಶ್ ಬ್ಯಾಕ್ ನೋಡಿದೆ, ನಾನು ಇನ್ನೊಬ್ಬರಿಗೆ ಅದು ಹೇಗೆ ಹೇಳುದು. ಆಕ್ಚುಲಿ ನೋಡಿದ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸ್ ಇದ್ದು ಸೇಮ್ ವಿಷಯ ಎಂತ, ಎನಿವೇ ಸ್ಪೆಂಡಿಂಗ್ ಮನಿ, ಅದು ಈಗ್ಲೂ ಖರ್ಚು ಮಾಡ್ತಾನೆ ಇದ್ದಾರೆ, ಅದನ್ನ ಈಗ್ಲೂ ಮಾಡ್ತಾ ಇದ್ದಾರೆ, ಬೇರೆ ಕಡೆ ಅವರಿಗೆ 0 ಲಾಭ ಬಂದಿದೆ. ಅದೇ ಅವರು ಈಗ ಗ್ಲೋಬಲ್ ಗಾರ್ನರ್ ಪ್ಲಾಟ್ಫಾರ್ಮ್ ಮುಖಾಂತರ ಮಾಡಿದ್ರೆ, ಆಸ್ ಪರ್ ದಿ ಕಂಪನಿ ಸೇವಿಂಗ್ಸ್ ಕ್ಲೇಮ್ಸ್ ಅಂಡ್ ಆಲ್ 100% ಕ್ಯಾಶ್ ಬ್ಯಾಕ್, ಅಥವಾ ಎವ್ರಿ 10K ಸರ್ಕಲ್ ಕ್ಯಾಶ್ ಬ್ಯಾಕ್ 1 crore. ಬಟ್ ಬಿಲೀಫ್ ಅವರಿಗೆ 100% ಬಿಲೀಫ್ ಇಲ್ಲ ಅಂತಾನೆ ಇಟ್ಕೊಳ್ಳಿ, ಏನಾಗತ್ತೆ, ಲೆಟ್ ದೆಮ್ ಆರ್ ಅಂದ್ರೆ ಅವ್ರು ಈ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡಿದ್ರು ಕೂಡ 0 ಬಂದ್ರೆ ಲಾಸ್ ಇದೆ ಏನಾದ್ರು. ಎನಿವೇ ಹಿ ಇಸ್ ಗೆಟಿಂಗ್ 0 ಔಟ್ಸೈಡ್. ಈ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡಿದ್ರು ಕೂಡ ಅವನ ಬಿಲೀಫ್ ಅಲೌ ಮಾಡಲಿಲ್ಲ ಅಂದ್ರೆ 0ನೇ ಬಂದ್ರೆ ಕೂಡ ಸೇಮ್ ಅಲ್ವಾ. ಸೊ ಲೆಟ್ ಅಸ್ ಟ್ರೈ, ಅವನ ಬಿಲೀಫ್ ಬಿಡ್ಲಿಲ್ಲ ಅಂದ್ರೂ ಟ್ರೈ ಮಾಡಿ, ಅವಾಗ ಏನಾಗುತ್ತೆ 100% he will be successful. So he will get a cash back. ನೋಡಿ ಅದರಲ್ಲಿ ಇನ್ನೊಂದು ಮಾತಾಡೋದಾದ್ರೆ, ಯಾವ ತರ ನಾವು ಗ್ಲೋಬಲ್ ಗಾರ್ನರ್ ಅಲ್ಲಿ ನಾವು ವೆಲ್ತ್ ಕ್ರಿಯೇಟ್ ಮಾಡಬಹುದು ಫ್ರಮ್ ದ ವೆರಿ ಓನ್ ಎಕ್ಸ್ಪೆನ್ಸಸ್ ವಾಟ್ ವಿ ಹ್ಯಾವ್. ಅಂದ್ರೆ ನಮಗೆ ಆಲ್ರೆಡಿ ಈಗ ಖರ್ಚು ಬಂದಿದೆ ನೋಡಿ. ಈಗ ಆಲ್ರೆಡಿ ಈಗ ಲೀಡರ್ಶಿಪ್ ಲೆವೆಲ್ ಅಲ್ಲಿ ಇರ್ಬೋದು, ಅಥವಾ ಪಾರ್ಟ್ನರ್ ಲೆವೆಲ್ ಅಲ್ಲಿ ಇರ್ಬೋದು, ಅಥವಾ ಯುಪೋಸ್ ಓನರ್ಸ್ ಅಥವಾ ವೆಂಡರ್ಸ್, ಅಂದ್ರೆ ಕೆಲವರಿಗೆಲ್ಲ ಗೊತ್ತಿರ್ಲಿಕ್ಕಿಲ್ಲ ವೆಲ್ತ್ ಕ್ರಿಯೇಷನ್ ಇನ್ ಗ್ಲೋಬಲ್ ಗಾರ್ನರ್ ಯಾವ ತರ ಅಂತ. ಇಲ್ಲಿ ನಾಟ್ ಓನ್ಲಿ ಕ್ಯಾಶ್ ಬ್ಯಾಕ್ಸ್ ಬಟ್ ಆಲ್ಸೋ ಕ್ಯಾಶ್ ಫ್ಲೋ. ನಿಮ್ಗೆ ಗೊತ್ತಿರ್ಬೋದು, ಕ್ಯಾಶ್ ಬ್ಯಾಕ್ ಅನ್ನೋದು ಒಂದು ಬೆನಿಫಿಟ್ ಇಲ್ಲಿ, ವಿಚ್ ಇಸ್ ಆ ಯೂಸರ್ ಆಪ್ ಅಲ್ಲಿ ನಮ್ಗೆ ಬರುವಂತ. ಅದು ಆಕ್ಚುಲಿ ನೋಡಿದ್ರೆ ಏನಾಗ್ತದೆ, ಎನಿವೇ ಸ್ಪೆಂಡಿಂಗ್ ಮನಿ ವಿ ಆರ್ ಜಸ್ಟ್ ರೀಡೈರೆಕ್ಟಿಂಗ್ ವಯಾ ಜಿಜಿ. ಎನಿವೇ ಇಟ್ ಇಸ್ ಅದರ್ವೈಸ್ ಆಲ್ಸೋ ಅದರಲ್ಲಿ ಬೆನಿಫಿಟ್ 0. ಇಫ್ ವಿ ರೀಡೈರೆಕ್ಟ್ ಥ್ರೂ ಜಿಜಿ 100% ಕ್ಯಾಶ್ ಬ್ಯಾಕ್. ಜಸ್ಟ್ ನಾನು ಹೌಸ್ ಹೋಲ್ಡ್ ಬುಕ್ ಅಲ್ಲಿ ಕೂಡ ನಾನು ನೋಡ್ತಾ ಇದ್ದೆ, ಎಂತ ನಮ್ಮ ಒಂದು ಮನೆ ಖರ್ಚಿದ್ದು ನಮಗೇನೆ ಗೊತ್ತಿಲ್ಲ ವ್ಯಾಲ್ಯೂ. ಯಾಕಂತಂದ್ರೆ ನಾವು ಅದನ್ನ ಇಲ್ಲಿವರೆಗೆ ಕೆಲವರಂತೂ ಲೆಕ್ಕನೇ ಇಟ್ಟಿರ್ಲಿಲ್ಲ. ಆದ್ರೆ ಎಲ್ಲಾ ಬಿಗ್ ಜೈಂಟ್ಸ್ ಅವ್ರಿಗೆ ಗೊತ್ತು, 1 ಲಕ್ಷ 2 ಲಕ್ಷ ಈ ತರದ ಮನೆಯವರಿಂದ ನಾವು ಸರ್ವಿಸ್ ಕೊಟ್ಟು ಆ ಗ್ರಾಸರಿ ಇದ್ದು ಅಥವಾ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸ್ ಗಳದ್ದು ಸರ್ವಿಸ್ ಕೊಟ್ರೆ ಎಷ್ಟು ಕೋಟಿ ಮಾಡಬಹುದು. ಅದಕ್ಕೆ ಟಾಟಾಸ್, ರಿಲಯನ್ಸ್, ಆದಿತ್ಯ ಬಿರ್ಲಾದವರೆಲ್ಲ ಕೋಟಿ ಇರ್ಬೇಕು. ಅಂಡ್ ಆಲ್ಸೋ ಅಷ್ಟು ಕೋಟಿ ಇದ್ರು ಕೂಡ ದೇ ಹ್ಯಾವ್, ಅಂದ್ರೆ ಅವರು ಈ ಫೀಲ್ಡ್ ಗೆ ಎಂಟರ್ ಆಗಿದ್ದು ರೀಸೆಂಟ್ ಕೆಲವರು, ಬಿಕಾಸ್ ದೇ ಸಾ ದಿ ವೆಲ್ತ್ ಇನ್ ದಿಸ್ ಇಂಡಸ್ಟ್ರಿ, ಮನೆ ಖರ್ಚುಗಳಲ್ಲಿ. ಸೊ ಆದ ಕಾರಣ
ನಮ್ಗೆ ಇಲ್ಲಿ ಗ್ಲೋಬಲ್ ಗನ್ನರ್ ಅಲ್ಲಿ 2 ನಮೂನೆ ಲಾಭ ಇದೆ. ನಾಟ್ ಓನ್ಲಿ ಲೈಕ್ ಟಾಟಾಸ್ ಅಂಡ್ ಬಿರ್ಲಾಸ್ ಅವ್ರದ್ದು ಸ್ಪಾರ್ ಅಥವಾ ಆದಿತ್ಯ ಬಿರ್ಲಾ ಮೋರ್ ಇದ್ದಾಗೆ ಅದೊಂದೇ ಅಲ್ಲ ಇಲ್ಲಿ ಗ್ಲೋಬಲ್ ಗನ್ನರ್. ಇಲ್ಲಿ ಒಂದು ನಮ್ಮ ಮನೆ ಖರ್ಚುಗಳನ್ನು ನಾವು ಜಿಜಿ ಮುಖಾಂತರ ಮಾಡಿದ್ರೆ, ಒಂದು ಮೊಬೈಲ್ ಆಪ್ ಅಲ್ಲಿ ನಮಗೆ ಗ್ಲೋಬಲ್ ಗನ್ನರ್ ಜಿಜಿ ಆಪ್ ಅಲ್ಲಿ 100% ಕ್ಯಾಶ್ ಬ್ಯಾಕ್ ನಮಗೆ ಸಿಗ್ತದೆ. ವಿಚ್ ಇಸ್ ಲೈಕ್ 10,000 ಖರ್ಚು ಮಾಡಿದ್ರೆ 10,000 ವಾಪಸ್ ಸಿಗ್ತದೆ. ಅಲ್ಲದೆ ಸರ್ಕಲ್ ಕ್ಯಾಶ್ ಬ್ಯಾಕ್ ಅಲ್ಲಿ ಇಟ್ರೆ ಯು ವಿಲ್ ಗೆಟ್ ಎವ್ರಿ 10,000 ಗೆ 1 ಕೋಟಿ ಸಿಗುತ್ತೆ. ಬಟ್ ನಮ್ಮ ಬಿಲೀಫ್ ಅಲೌ ಮಾಡೋದಿಲ್ಲ ಅಂತ ಇಟ್ಕೊಳ್ಳಿ. ಸರ್ ಯಾವಾಗ ಸರ್ ನಾವು ಕ್ಯಾಶ್ ಬ್ಯಾಕ್ ನೋಡ್ಲಿಲ್ಲ, ನಾವು ಹಾಕಿದ್ದೇವೆ 20 UPV ಆಯ್ತು, 10 UPV ಆಯ್ತು, 50 UPV ಆಯ್ತು, ಏನು ಬರ್ಲಿಲ್ಲ ಇನ್ನು ಇಟ್ಕೊಳ್ಳಿ. ನಾನು ಯಾವ ತರ ಹೇಳುದಂತ ಹೇಳಿದ್ರೆ ಎಂತ ಹೇಳ್ತಾರೆ ನೋಡಿ, ಈಗ ನನಗೀಗ 43 ಏಜ್. ನಾನು ವರ್ಸ್ಟ್ ಕೇಸ್ ಥಿಂಕ್ ಮಾಡುದು, ಎನಿವೇ ಔಟ್ಸೈಡ್ ಎನಿವೇ ಸ್ಪೆಂಡಿಂಗ್ ಮನಿ ಇದು ಔಟ್ಸೈಡ್ ಜಿಜಿಯಿಂದ ಔಟ್ಸೈಡ್ ಮಾಡಿದ್ರು ಕೂಡ 0 ಗೊತ್ತು ನನಗೆ. ಬಟ್ ಯಾವತ್ತು ಪಾಸಿಟಿವ್ ಥಿಂಕ್ ಮಾಡುವ ನಾನು, ಜಿಜಿ ಮುಖಾಂತರ ಮಾಡ್ತೇನೆ. ಆ ಜಿಜಿಯಿಂದ ಮಾಡಿದಾಗ ಏನಾಯ್ತು, ನನಗೆ 43 ಈಗ ನೆಕ್ಸ್ಟ್ 60 ಆದಾಗ ನನಗೆ ರಿಟೈರ್ಮೆಂಟ್ ಟೈಮ್ ಬಂದಾಗ, ಆ 60 ಆಗುವಾಗ ನನಗೆ ಇದು ಕ್ಯಾಶ್ ಬ್ಯಾಕ್ ಅಲ್ಲಿ ನನಗೆ ಆ 1 ಕೋಟಿನ ಎಷ್ಟೋ ಲಕ್ಷ ಬಂದ್ರು ಕೂಡ ಹಾರ್ಮ್ ಅಂತ ಏನೂ ಇಲ್ಲ, ತೊಂದರೆ ಅಂತ ಏನೂ ಇಲ್ಲ. ವಿಚ್ ಇಸ್ ಬಿಗ್ ಬೆನಿಫಿಟ್ ಫಾರ್ ಮೈ ರಿಟೈರ್ಮೆಂಟ್. ನಾನು ತುಂಬಾನೇ ಲ್ಯಾವಿಶ್ ಆಗಿ ನಾನು ರಿಟೈರ್ಮೆಂಟ್ ಲೈಫ್ ಲೀಡ್ ಮಾಡಿದೆ. ದಟ್ ಇಸ್ ವರ್ಸ್ಟ್ ಕೇಸ್ ಐ ಆಮ್ ಥಿಂಕಿಂಗ್. ಬಟ್ ಯಾರಿಗೆ ಇದು ನಾನು ಹೇಳಿದ್ದು, ಯಾರಿಗಾದ್ರೂ ಬಿಲೀಫ್ ಇಲ್ಲದಿದ್ರೆ, ನಂತರ ಥಿಂಕಿಂಗ್ ಮಾಡೋರಿಗೆ 100% ಬಿಲೀಫ್ ಅಂದ್ರೆ 100% ನಮ್ಗೆ ಬರ್ತಾ ಉಂಟು. ಸೊ ಎನಿವೇ ಸ್ಪೆಂಡಿಂಗ್ ಮನಿ ಅದ್ರ ಆ ಸೈಡ್ ಮಾಡಿದ್ರೆ 0, ಈ ಸೈಡ್ ಮಾಡಿದ್ರೆ ಕೋಟಿ, 1 ಕೋಟಿ ಫಾರ್ ಎವ್ರಿ 10,000 ಸ್ಪೆಂಡಿಂಗ್. ದಟ್ ಇಸ್ ಹೌ ಲೈಕ್ ಅಂತ ಹೇಳ್ತಾರೆ. ನನಗೆ ಅಮೆರಿಕದಲ್ಲಿ ಒಬ್ರು ಇದು ದ ಸೀಕ್ರೆಟ್ ಬುಕ್ ಬರೆದವರು ಒಬ್ರು ನಾನು ಮೀಟ್ ಮಾಡಿದ್ದೆ, ಡಾಕ್ಟರ್ ಡಿಮಾರ್ಟಿನ್ ಅಂತ. ಅವ್ರು ಹೇಳ್ತಾ ಇದ್ರು, ಅವರು ಎವ್ರಿ ಪಾಸಿಬಲ್ ವೇಸ್ ದುಡ್ಡು ಸೇವ್ ಮಾಡಿ ಅವರು ಕೋಟ್ಯಾಧಿಪತಿ ಆಗಿದ್ರು. ಎವ್ರಿ ಪಾಸಿಬಲ್ ವೇ. ಅವ್ರದ್ದೊಂದು ಇದು ಇಲ್ಲಿ ನೋಡಿ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಅಲ್ಲಿ ಕಾರ್ಡ್ ಕೊಡ್ತಾರೆ, ಸ್ವೈಪಿಂಗ್ ಕಾರ್ಡ್, ಅವರದ್ದೇ ಒಂದು ಕಾರ್ಡ್. ಅದರಲ್ಲಿ ಪೆಟ್ರೋಲ್ ಹಾಕ್ತಾ ಏನಾಗ್ತದೆ, ಕೆಲವರಿಗೆ ಪಾಯಿಂಟ್ ಅಕ್ಯುಮುಲೇಟ್ ಆದಾಗ 250 ರೂಪಾಯಿ ಪೆಟ್ರೋಲ್ ಫ್ರೀ ಅಥವಾ 500 ರೂಪಾಯಿ ಪೆಟ್ರೋಲ್ ಫ್ರೀ ಎಲ್ಲ ನನ್ನ ಹತ್ರ ಇದೆ. ಆಕ್ಚುಲಿ ಅಂದ್ರೆ ಈ ತರಾನೇ ಅವರು ಎಲ್ಲಿ ಪಾಸಿಬಿಲಿಟಿ ಇದೆ ಅಲ್ಲಿ ಎಲ್ಲ ಸೇವಿಂಗ್ಸ್ ಮಾಡ್ಲಿಕ್ಕೆ ನೋಡ್ತಾರೆ. ಹಿ ಈಸ್ ಓನಿಂಗ್ ಅ ಶಿಪ್. ನಾನು ಅವ್ರನ್ನ ಮೀಟ್ ಮಾಡಿದ್ದೆ. ಅಂದ್ರೆ ಇದೇ ತರ ನಾವೆಂತಂದ್ರೆ ಈ ಗ್ಲೋಬಲ್ ಗಾರ್ನರ್ ಅಲ್ಲಿ ನಾವು ಫ್ಯೂಚರ್ ನಮ್ಮ ಸ್ಪೆಂಡಿಂಗ್ ಅನ್ನು ಗ್ಲೋಬಲ್ ಗಾರ್ನರ್ ಅಲ್ಲಿ ನಾವು ಮಾಡಿದ್ರೆ ಎವ್ರಿ ಫ್ಯೂಚರ್ 1 crore. ಅವರನ್ನ ಮ್ಯೂಟ್ ಮಾಡಬಹುದಾ ಪ್ಲೀಸ್? ಗೊತ್ತಿಲ್ಲದೆ ಅನ್ಮ್ಯೂಟ್ ಆಯ್ತು ಕಾಣ್ತವ್ರೆ. ಯಾರಾದ್ರೂ ಹೋಸ್ಟ್ ಮ್ಯೂಟ್ ಮಾಡಿ. ಓಕೆ ನೋಡಿ, ಇಲ್ಲಿ ಇನ್ನೊಂದು ಇಲ್ಲಿ ಕ್ಯಾಶ್ ಬ್ಯಾಕ್ ಇದ್ದು ನಾನು ಕೆಲವು ಪಾಯಿಂಟ್ ಹೇಳಿದೆ. ನೆಕ್ಸ್ಟ್ ಕ್ಯಾಶ್ ಫ್ಲೋ ಹೇಗೆ ಅಂತ ನೋಡಿ. ಅಂದ್ರೆ ಇದು ತುಂಬಾ ನಮ್ಗೆ ಬೆನಿಫಿಟ್. ಯಾಕಂದ್ರೆ ನಮ್ಮ ಮನೆ ಖರ್ಚು ಅದರಿಂದ ದಯವಿಟ್ಟು ಯಾರಾದ್ರೂ ಅವ್ರನ್ನ ಮ್ಯೂಟ್ ಮಾಡ್ಬೋದಾ? ಕಟ್ಟಿಗೆ ಬಡಿ ಸಾರಿ. ಶ್ರೀಶಾ ಮ್ಯೂಟ್ ಮಾಡಿದ್ದೀನಿ, ಕಂಟಿನ್ಯೂ ಮಾಡಿ. ಓಕೆ, ಸೊ ಕ್ಯಾಶ್ ಫ್ಲೋ ಹೇಗೆ ಅಂತ, ನಮ್ಮ ಮನೆ ಖರ್ಚಲ್ಲಿ ನಮ್ಗೆ ಕ್ಯಾಶ್ ಫ್ಲೋ ಹೇಗೆ ನೋಡಿ. ಇದರಲ್ಲಿ ನಾನು ಜಸ್ಟ್ ಯೂಸರ್ ಬೆನಿಫಿಟ್ ಅಲ್ಲಿ ನೋಡಿ, ಜಸ್ಟ್ ಒಂದು ಸ್ಮಾಲ್ ಬೆನಿಫಿಟ್ ಅವರಿಗೆ. ಅಂದ್ರೆ ಯಾರು ಯೂಸರ್ಸ್ ಇಲ್ಲಿ ಇದ್ರೆ ನಾನೀಗ ಸ್ಮಾಲ್ ಅಂತ ಹೇಳ್ತೇನೆ, ಆಕ್ಚುಲಿ ಇಟ್ ಇಸ್ ಅ ಬಿಗ್ ಒನ್. ಹೇಗೆ ನಾವು ಯಾರನ್ನ ರೆಫರ್ ಮಾಡ್ತೇವಲ್ಲ ಯೂಸರ್ ಆಪ್ ಅನ್ನ, ಅವರು ಎಷ್ಟು ಕ್ಯಾಶ್ ಬ್ಯಾಕ್ ಪಡ್ಕೊಳ್ತಾರೆ ಜಿಜಿ ಮನಿ ಜಾಗದಲ್ಲಿ, ಅದರದ್ದು 10% ನಾವು ಪಡ್ಕೊಳ್ತೇವೆ. ಇಟ್ ಇಸ್ ಲೈಕ್
ನಮ್ದು ಹೌಸ್ ಹೋಲ್ಡ್ ಎಕ್ಸ್ಪೆನ್ಸ್ ಕೂಡ ನಾವು ಆಪ್ ಅಲ್ಲಿ ಮಾಡುದು, ಅದನ್ನ ಬೆನಿಫಿಟ್ ಪಡ್ಕೊಳ್ಳಿಕ್ಕೆ ಇನ್ನೊಂದು ಮನೆಯವರಿಗೆ ನಾವು ಹೇಳುದು ಅವರದ್ದು ಹೌಸ್ ಹೋಲ್ಡ್ ಎಕ್ಸ್ಪೆನ್ಸ್ ಗಳನ್ನ ಅವ್ರು ಮಾಡ್ತಾರೆ. ಅಂದ್ರೆ ನಾವು ಮಾಡಿ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ದೆ ಇನ್ನೊಬ್ರಿಗೆ ಹೇಳ್ತೇವೆ. ಆಕ್ಚುಲಿ ಈಗ ನೋಡಿ ಸಿಸ್ಟಮ್ ಅಲ್ಲಿ ನೋಡ್ಬೋದು, ನಿಮ್ಗೆ ಕೆಲವರಿಗೆಲ್ಲ ನಿಮ್ಮ ಟೀಮ್ ಅಲ್ಲಿ ಗೊತ್ತಿರ್ಬೋದು, ನಿಮ್ಮ ಲೀಡರ್ಸ್ಗಳು ಅಥವಾ ನಿಮ್ಮ ಯೂಸರ್ಸ್ಗಳು, ಯುಪೋಸ್ನವರು, ವೆಂಡರ್ಸ್ ಎಷ್ಟು UPV ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಒಂದೊಂದ್ಸರಿ ಡ್ಯಾಶ್ ಫಿಲ್ ಇನ್ ದ ಬ್ಲಾಂಕ್ಸ್ ನಾನು ಹೇಳೋದಿಲ್ಲ. ಅಂದ್ರೆ ದಿಸ್ ಇಸ್ ವೇರ್ ನಮ್ಗೆ ನಮ್ಮ ವೆಲ್ತ್ ಕ್ರಿಯೇಷನ್ ನಮ್ಗೆ ಪೊಟೆನ್ಶಿಯಲ್ ಗೊತ್ತಿಲ್ಲ. ನಮ್ಮ ಮನೆ ಖರ್ಚಲ್ಲಿ ಬೇರೆ ಯಾರೋ ಕೋಟಿಗಟ್ಟಲೆ ಮಾಡ್ತಾ ಇದ್ದಾರೆ. ವೈ ಕಾಂಟ್ ವಿ ಅವರ್ ಸೆಲ್ಫ್? ಅದಕ್ಕೋಸ್ಕರ ಏನ್ ಮಾಡಿ ಅಂದ್ರೆ ಇವತ್ತಿಂದ ನಮ್ಮ ಮನೆ ಖರ್ಚುಗಳು ಏನೇ ಇದ್ರು ಕೂಡ, ನಾನು ನೋಡಿ ಈಗ ಮನೆಯಲ್ಲಿ ನಾನು ಮೋಸ್ಟ್ಲಿ ಇವರು ನೀಲ್ಕಂಠಪ್ಪ ಅವರು ಹೇಳಿದಾಗ ಎಂತಂದ್ರೆ ಮನೆ ಖರ್ಚು ಏನೇ ಇದ್ರು ಕೂಡ ಗ್ಲೋಬಲ್ ಗಾರ್ನರ್ ಮುಖಾಂತರ ನನಗೆ ಮಾಡ್ಲಿಕ್ಕೆ ಆಗತ್ತಾ? ಯಾಕಂದ್ರೆ ಅಷ್ಟು ವೆಲ್ತ್ ಕ್ರಿಯೇಟ್ ಮಾಡ್ಬೋದು, ಕೆಲವು ಕೋಟಿ ಮಾಡ್ಬೋದು, ಬಟ್ ಹೆಚ್ಚಿನವರಿಗೆ ಆ ವ್ಯಾಲ್ಯೂ ಗೊತ್ತಿಲ್ಲದೆ ಎಂತ ಮಾಡ್ತೀರಿ, ನಿಮ್ಮ ಮನೆ ಖರ್ಚುಗಳನ್ನು ನೀವು ಔಟ್ಸೈಡ್ ಮಾಡ್ತಾ ಇದ್ದೀರಿ. ವೇರ್ ಗ್ಲೋಬಲ್ ಗಾರ್ನರ್ದು ವೆಂಡರ್ಸ್ ಇಲ್ಲ ಅಥವಾ ಔಟ್ಸೈಡ್ ಇದ್ದೀರಿ, ಯು ಆರ್ ಲೂಸಿಂಗ್ ಬಿಗ್ ವೆಲ್ತ್. ಅಂದ್ರೆ ಒಂದೊಂದ್ಸರಿ ನಿಮ್ಗೆ ಇಷ್ಟ ಆಗ್ಲಿಕ್ಕೆ ಇರಲಿಲ್ಲ ಅಂತ ಇದೊಂದು ಮಾಸ್ಟರ್ ಮೈಂಡ್ ಎಂಟರ್ಪ್ರೈಸ್ ಅಲ್ಲಿ ತುಂಬಾ ನಮ್ದು ಕಸ್ಟಮರ್ಸ್ ಮಾಡ್ತಾ ಇದ್ದಾರೆ. ಕೆಲವರಿಗೆಲ್ಲ ಅಂತ ಹೇಳಿದ್ರೆ ಓ ಇವನಿಗೆ ದುಡ್ಡು ಆಗತ್ತೆ, ಕಮಿಷನ್ ಆಗತ್ತೆ, ಇವನ್ ಬೇಡ ನಾನು ಔಟ್ಸೈಡ್ ತಗೊಳ್ತೀನಿ ಅಂತ ಹೋಗ್ತಾರೆ. ನಾನು ಒಂದ್ಸರಿ ಅವರಿಗೆ ಹೇಳ್ತೇನೆ, ನೋಡಿ ಈ ತರ ವೆಲ್ತ್ ಕ್ರಿಯೇಟ್ ಮಾಡ್ಲಿಕ್ಕೆ ಒಂದು ಆಪ್ಷನ್ ಇದೆ. ಅವಾಗ ನಾನೊಂದು ಸ್ಲೈಡ್ ಅಲ್ಲಿ ತೋರಿಸಿ ನೋಡಿ, ಪ್ರೀವಿಯಸ್ ಸ್ಲೈಡ್. ಇಟ್ಸ್ ಎಲ್ಲರದ್ದು ಚಾಯ್ಸ್ ಲೈಫ್ ಅಲ್ಲಿ. ಆ ಚಾಯ್ಸ್ ಅಲ್ಲಿ ನಾವು ತಪ್ಪಿದ್ರೆ ಮತ್ತೇನಾಗ್ತದೆ, ತುಂಬಾನೇ ನಾವು ಕಳ್ಕೊಳ್ತೇವೆ. ಅದಕ್ಕೋಸ್ಕರ ಎಂತ ಅಂದ್ರೆ ಎಲ್ರು ಕೂಡ ಯೂಸರ್ಸ್ ಗಳು ಏನ್ ಮಾಡಿದ್ರೆ, ಯೂಸರ್ಸ್ ಗಳು ರೆಫರ್ ಮಾಡುವಾಗ, ಈಗ ಅಂದ್ರೆ ನಾವು ಲೀಡರ್ಸ್ ಗಳು ಯೂಸರ್ಸ್ ರೆಫರ್ ಮಾಡುವಾಗ ಆ ಲೀಡರ್ಸ್ ಗಳಿಗೆ ನಮ್ಗೆ ಗೊತ್ತಿರ್ಬೇಕು ನಮ್ಮ ಮನೆ ಖರ್ಚು 10,000 ಇರ್ಬೋದು, 20,000 ಇರ್ಬೋದು, 30,000 ಇರ್ಬೋದು, ಎಲ್ಲವೂ ಕೂಡ ಇದರಲ್ಲೇ ಮಾಡಿ GGL. ಅವಾಗ ಏನಾಗ್ತದೆ, ನಮ್ದು 3 UPV ತಿಂಗಳಿಗೆ, ನಂದು ಮಿನಿಮಮ್ ಟು ಮಿನಿಮಮ್ 2 UPV ನನ್ನ ಮನೆ ಮಿನಿಮಮ್ ಇದೆ ತಿಂಗಳು ಎಲ್ಲವೂ ನಾನು ಮನೆಯದ್ದು UPV ಇದರಲ್ಲೇ ಮಾಡಿ. ಅವಾಗ ನಾವು ಯಾರನ್ನ ರೆಫರ್ ಮಾಡ್ತೀವಲ್ಲ, ಯೂಸರ್ ರೆಫರ್ ಮಾಡುವಾಗ ಅವರದ್ದು ಕೂಡ ಮನೆ ಖರ್ಚುಗಳನ್ನೆಲ್ಲ ಅಲ್ಲಿ ಮಾಡ್ಲಿಕ್ಕೆ ಅವರಿಗೆ ಹೇಳಿ ಕೊಡಿ. ನಾವು ಯೂಸರ್ಸ್ ಎಲ್ಲ ಗ್ರೂಪ್ ಮಾಡಿ ಅದಕ್ಕೆ ಟ್ರೈನಿಂಗ್ ಬೇಕಾದ್ರೆ ಅವ್ರಿಗೆ ಒಂದು ಸಪರೇಟ್ ಟ್ರೈನಿಂಗ್ ಕೊಡಿ. ಅವಾಗ ಎಲ್ಲಾ ಯೂಸರ್ಸ್ ಗಳಿಗೂ ಅದೇ GG ಪ್ಲಾಟ್ಫಾರ್ಮ್ ಅಲ್ಲಿ ಮಾಡಿದ್ರೆ ಅವರಿಗೂ ಬೆನಿಫಿಟ್ ಇದೆ, ಇಂಟರ್ನ್ 10% ನಮಗೂ ಇದೆ. ಆಸ್ ಎ ಯೂಸರ್ ಕೂಡ ನಮಗೆ ಕ್ಯಾಶ್ ಫ್ಲೋ ಬರೋದ್ರಲ್ಲಿ ಆ 10% ಆಫ್ ನಾವು ರೆಫರ್ ಮಾಡಿದ ಯೂಸರ್ ಕ್ಯಾಶ್ ಬ್ಯಾಕ್, ಕ್ಯಾಶ್ ಫ್ಲೋ ಅದು ಕೂಡ ಎಂತ, ಒಬ್ರು ನಾವು ರೆಫರ್ ಮಾಡಿದವರು ಕ್ಯಾಶ್ ಬ್ಯಾಕ್ ಅಲ್ಲಿ 1 crore ಅರ್ನ್ ಮಾಡಿದ್ರೆ ನಮಗೆ 10 lakh. ಸೊ ಇಟ್ ಇಸ್ ಅ ಕ್ಯಾಶ್ ಫ್ಲೋ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಪಾರ್ಟ್ನರ್ ಗಳಿಗೆ ಲೆಕ್ಕ ಹಾಕಿದ್ರೆ ನೋಡಿ ಕ್ಯಾಶ್ ಫ್ಲೋ ಯಾವ ತರ ಅಂದ್ರೆ, ಅವರಿಗೆ ಒಂದು ಯೂಸರ್ಸ್ ಗಳದ್ದು ಆಲ್ರೆಡಿ ಹೇಳಿದೆ ನಾನು, ಅವ್ರು ಯಾರ್ಯಾರೆಲ್ಲ ಯೂಸರ್ ಮಾಡಿದ್ರೆ ಅಲ್ಲಿ ಬರ್ತದೆ ಅವ್ರಿಗೆ 10%. ಅಲ್ಲದೆ ಯುಪೋಸ್ ಕಮಿಷನ್ ಬರುತ್ತೆ, ವಿಚ್ ಇಸ್ ಆನ್ಗೋಯಿಂಗ್ ಇನ್ಕಮ್, ಲೈಫ್ ಲಾಂಗ್ ಕ್ಯಾಶ್ ಫ್ಲೋ. ಅಲ್ಲದೆ ವೆಂಡರ್ ರೆಫರ್ ಮಾಡಿರ್ತಾರೆ 2.75%, ಅದು ಕೂಡ ಆನ್ಗೋಯಿಂಗ್ ಇನ್ಕಮ್. ಪುಟ್ ಟುಗೆದರ್ ವಿ ಆರ್ ಕ್ರಿಯೇಟಿಂಗ್ ಅ ಬಿಗ್ ವೆಲ್ತ್. ಬಟ್ ಇವಾಗ ಮಾತ್ರ ನಿಮ್ಗೆ ಆ ವಿಷನ್ ಕಾಣಲಿಕ್ಕೆ, ದಟ್ ಇಸ್ ವೇರ್ ಈಗ ರಿಲಯನ್ಸ್ ನವರು ನೋಡಿ, ನಾನೊಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತಿದ್ದೆ. ಮೊದಲಿಂದ ನಾವು ಬಿಸ್ನೆಸ್ ಮಾಡ್ತಾರೆ, ನಾವು ಫಸ್ಟ್ ಟೈಮ್ ಬಿಸ್ನೆಸ್ ಮಾತಾಡುವಾಗ ಎಲ್ಲರೂ ಕೇಳ್ತಾರೆ, ಸರ್ ಅದು ಏನ್ ಬಿಸ್ನೆಸ್ ಸರ್, ಏನ್ ಸರ್ ಅದು ಏನಂತ. ಅಂದ್ರೆ ಅವರಿಗೆ ಪೇಷನ್ಸ್ ಇಲ್ಲ, 5 ನಿಮಿಷ ಮಾತಾಡುವಾಗ ಎಲ್ಲ ಹೇಳಿಬಿಡುತ್ತೆ ಅವರಿಗೆ. ಸೊ ಬಟ್ ಹೇಳುವಾಗ ಇಲ್ಲ ಸರ್ ಅದೊಂದು ಸಿಮ್ ಮಾರೋದು ಅಂತ ಹೇಳಿದ್ರೆ, ಆಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಅವ್ರು ದೊಡ್ಡ ಬಿಸ್ನೆಸ್ ಮ್ಯಾನಿಗೆ ಹೋಗಿ ಇಲ್ಲ ಸರ್ ಒಂದು ಸಿಮ್ ಮಾರೋ ಬಿಸ್ನೆಸ್ ಮಾಡೋ ಅಂತ ಹೇಳಿದ್ರೆ ನಾವು ಬರ್ತಾನೆ ನೋಡಿ, ಹುಚ್ಚ ನೀನ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಆ ಒಂದು ಬರೇ ಒಂದು ವಿಷಯ ಸಿಮ್ ಮಾರೋದು ಅಂತ ಹೇಳಿದ್ರೆ ಎಲ್ರಿಗೂ ಅರ್ಥ ಆಗೋದಿಲ್ಲ, ಪಕ್ಕ ಆ ಪೊಟೆನ್ಶಿಯಲ್ ಅರ್ಥ ಆಗ್ಲಿಕ್ಕಿಲ್ಲ. ಈಗ ನಿಮ್ಗೂ ಅಷ್ಟೇ, ಈ ಗ್ಲೋಬಲ್ ಗಾರ್ನಲ್ಲಿ ಈ ತರ ಸಣ್ಣ ಸಣ್ಣ ನಮ್ಮ ಮನೆ ಖರ್ಚನ್ನು ಇಲ್ಲಿ ಮಾಡಿದ್ರೆ ನಿಮ್ಗೆ ಎಷ್ಟು ಪೊಟೆನ್ಶಿಯಲ್ ಇದೆ ಅರ್ಥ ಆಗಿರ್ಲಿಕ್ಕೆ. ಬಟ್ ಅದೇ ನೋಡಿ ರಿಲಯನ್ಸ್ನವರು ಅಷ್ಟು ವೆಲ್ತ್ ಕ್ರಿಯೇಟ್ ಮಾಡಿ ಜಸ್ಟ್ ಒಂದು ಜಿಯೋ ಸಿಮ್ ತರ ಒಂದು ಸಿಮ್ ಬಿಟ್ಟು, ಯಾಕಂದ್ರೆ ಅವ್ರಿಗೆ ಗೊತ್ತು ಒಂದೊಂದು ಮೂಲೆಯಿಂದ ಒಬ್ಬೊಬ್ಬರು ಕೂಡ ಈ ಸಿಮ್ ಯೂಸ್ ಮಾಡಿದ್ರೆ ಒಂದು ಪೈಸೆ ಲಾಭ ಬಂದ್ರು ಕೂಡ ಕೆಲವು ಕೋಟಿಯಲ್ಲಿದೆ, ಯಾಕಂದ್ರೆ ದೇ ಹ್ಯಾವ್ ದಿ ಕಸ್ಟಮರ್ ಬೇಸ್. ಸೊ ಇಲ್ಲಿ ಕೂಡ ಅಷ್ಟೇ, ಆ ಪಾರ್ಟ್ನರ್ಸ್ ಗಳು ನಾವು ಯುಪೋಸ್ ಕಮಿಷನ್, ಯುಪೋಸ್ ಅಲ್ಲಿ ತುಂಬಾ ಕಸ್ಟಮರ್ಸ್ ಬರ್ತಾರೆ ಫ್ಯೂಚರ್ ಅಲ್ಲಿ, ಅದರಿಂದ ತುಂಬಾ ನಮ್ಗೆ ಪರ್ಸೆಂಟೇಜ್ ಬರುತ್ತೆ ಕ್ಯಾಶ್ ಫ್ಲೋ. ವೆಂಡರ್ಸ್ ಇಂದ ತುಂಬಾ ಬರುತ್ತೆ. ಒಂದು ವೆಂಡರ್ ಕ್ಲೋಸ್ ಆದ್ರೂ ಕೂಡ ಎನ್ ನಂಬರ್ ಆಫ್ ವೆಂಡರ್ಸ್, ಒಬ್ಬ ಕ್ಲೋಸ್ ಆದ್ರೆ ಇನ್ನೊಬ್ಬ ಬರ್ತಾನೆ. ಒನ್ಲಿ ಥಿಂಗ್ ನಮ್ಮ ACP ಪೋಸ್ಟ್ ಅಲ್ಲಿ ಅಂತ ಅಂದ್ರೆ ಆ ವೆಂಡರ್ಸ್ ಗಳನ್ನ ಮ್ಯಾನೇಜ್ ಮಾಡೋದು ನಾವು ಪೊಲೈಟ್ ಆಗಿ ಕಲಿಬೇಕು. ಸೊ ಅದು ಪಾರ್ಟ್ನರ್ಗೆ ಕ್ಯಾಶ್ ಫ್ಲೋ.
ಲೀಡರ್ಶಿಪ್ ಟೀಮ್ ಅವರಿಗೆ ಕ್ಯಾಶ್ ಫ್ಲೋ ಏನು, ಯೂಸರ್ಸ್ ಹೇಗೂ 10% ಇದೆ, ಪ್ಲಸ್ ಪಾರ್ಟ್ನರ್ ಗೆ ಬರುವಂತದ್ದು ಎನಿವೇ ಯಾವುದು ಯುಪೋಸ್ ಕಮಿಷನ್ ಬರುತ್ತೆ, ಯಾವ್ದಿಗೆ ನಾನು ACP ಅಥವಾ CP ಅಥವಾ MCP ಅಥವಾ ಸ್ಟೇಟೆಡ್ ಗೆ ನಾನು ಮಾತಾಡೋದು ಎಂತ ಅಂದ್ರೆ, ಹೇಗೂ ಯುಪೋಸ್ ಕಮಿಷನ್ ಬರುತ್ತೆ ಲೈಕ್ ಪಾರ್ಟ್ನರ್ ಗೆ ಬಂದಾಗ, ವೆಂಡರ್ಸ್ ಕಮಿಷನ್ ಬರುತ್ತೆ, ಅಲ್ಲದೆ ACP ಕಮಿಷನ್ ಬರುತ್ತೆ, CP ಕಮಿಷನ್ ಬರುತ್ತೆ, UPV ಕಮಿಷನ್. ಅಂದ್ರೆ ಆ ಕ್ಯಾಶ್ ಫ್ಲೋ ನಾವು ಲೆಕ್ಕ ಹಾಕಿದ್ರೆ ತುಂಬಾನೇ. ಅದಕ್ಕೋಸ್ಕರ ಲಾಸ್ಟ್ ಟೈಮ್ ಇನಿಷಿಯಲ್ ಪೀರಿಯಡ್ ಅಲ್ಲಿ BOP ಅವರು ಮಿಸ್ಟರ್ ವಿಕಾಸ್ ರಾವತ್ ಅವರು CP ಅವರು ಕೊಡುವಾಗ ಹೇಳ್ತಾ ಇದ್ರು, CP ಇನ್ಕಮ್ ಎಷ್ಟು, MCP ಇನ್ಕಮ್ ಎಷ್ಟು ಅಂತ ಹೇಳಿದಾಗ ಯಾರಿಗೂ ಕೂಡ ಅದು ಮೈಂಡಿಗೆ ಅರಗಿಸ್ಕೊಳ್ಳಿಕ್ಕೆ ಆಗಿಲ್ಲ. 10 ಲಕ್ಷ 20 ಲಕ್ಷ CP ಇನ್ಕಮ್ ಅಂತಂದ್ರೆ 21 ಲಕ್ಷ ಹೇಳ್ತಾ ಇದ್ರು. ಸೊ ನೋಬಡಿ ಕುಡ್ ಇಮ್ಯಾಜಿನ್. ಬಟ್ ಆ ಕ್ಯಾಶ್ ಫ್ಲೋ ಅದು ಬರ್ಲಿಕ್ಕಿದೆ ಈಗ ಕೆಲವೇ ಒಂದು, ಅಂದ್ರೆ 2022 ಮಾರ್ಚ್ ಅಲ್ಲಂತೂ ಎಲ್ರಿಗೂ ಅದು ಕ್ಯಾಶ್ ಫ್ಲೋ ಅಷ್ಟೊಂದು ನೋಡ್ತೀವಿ. ಸೊ ಅದ ಕಾರಣ ಈ GG ಪ್ಲಾಟ್ಫಾರ್ಮ್ ಅನ್ನು ನಾವು ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೊಂಡ್ರೆ, ನಮ್ಮ ಮನೆ ಖರ್ಚು ಫಸ್ಟ್ ನಾವು ಮಾಡ್ಬೇಕಾಗಿತ್ತು ಒರಿಜಿನಲ್ ಶುಡ್ ಬಿ ಪ್ರಾಪರ್. ಒರಿಜಿನಲ್ ಅಂದ್ರೆ ಎಂತ, ನನ್ನ ಟೀಮಿಗೆ ಒರಿಜಿನಲ್ ಅಂದ್ರೆ ನಾನು ಕರೆಕ್ಟ್ ಇದ್ರೆ ನನ್ನ CP ಗೆ ನಾನು ಕರೆಕ್ಟ್ ಹೇಳ್ತೇನೆ. CP ಗಳು ಕರೆಕ್ಟ್ ಆದಾಗ ACP ಗಳಿಗೆ ಅದನ್ನು ಕಾಪಿ ಮಾಡಿ. ಸೊ ಇಟ್ ಇಸ್ ಲೈಕ್ ಅ ಜೆರಾಕ್ಸ್ ಕಾಪೀಸ್ ಆಫ್ ವಾಟ್ ವಿ ಹ್ಯಾವ್. ಸೊ ಅದ ಕಾರಣ ಇಲ್ಲಿ ಜಸ್ಟ್ ಕ್ವಶನ್ ಹಾಕೊಳ್ಳಿ, ನಿಮ್ಮದು ಈ ಮಂತ್ ಅಲ್ಲಿ ಎಷ್ಟು UPV ಆಯ್ತು, ಸಮ್ವೇರ್ ಲೀಕೇಜ್ ಇದೆ. ಸೊ ಅದಕ್ಕೋಸ್ಕರ ಈ ಒಂದು ವೆಲ್ತ್ ಕ್ರಿಯೇಷನ್ GG ಹೇಗೆ ಅಂತಂದ್ರೆ ತುಂಬಾನೇ ಪವರ್ಫುಲ್ ಇದೆ. ಲಾಸ್ಟ್ ಇನ್ನೊಂದು 2-3 ಮಿನಿಟ್ಸ್ ಅಲ್ಲಿ ಎಂಡ್ ಮಾಡ್ತೇನೆ. ಇದೊಂದು ಹೇಳ್ತಾರೆ, ನಿಮ್ಗೊಂದು ಸೇವಿಂಗ್ಸ್ ಗೊತ್ತಿರ್ಬೋದು, ಡೋಂಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಒನ್ ಬಾಸ್ಕೆಟ್. ಅಂದ್ರೆ ನಿಮ್ಗೆ ಗೊತ್ತಿದೆ, ಅಂದ್ರೆ ನಿಮ್ದು ಕರೆಂಟ್ ಸೋರ್ಸ್ ಆಫ್ ಇನ್ಕಮ್ ಬೆಸ್ಟ್ ಇದೆ, ಅದಕ್ಕೆ ಯಾರು ಅದನ್ನು ದೂರ್ಲಿಕ್ಕಿಲ್ಲ. ಎಲ್ಲವೂ ನಾವು ಮಾಡುವಂತದ್ದು ವೃತ್ತಿ ತುಂಬಾನೇ ಬೆಸ್ಟ್ ಇದೆ. ಬಟ್ ಇಫ್ ಯು ಹ್ಯಾವ್ ಒಂಥರ ಏನ್ ಹೇಳ್ತಾರೆ, ನಮ್ಗೇನೋ ಒಂದು ಸ್ಟ್ರಾಂಗ್ ಡ್ರೀಮ್, ಡಿಸೈರ್, ಅಥವಾ ಮನೇಲಿ ಏನೋ ಒಂದು ಪ್ರಾಬ್ಲಮ್ಸ್ ಇರ್ಬೋದು, ಲೋನ್ ಇರ್ಬೋದು, ಏನೋ ಒಂದು ಪ್ರಾಬ್ಲಮ್ಸ್ ಅಥವಾ ಸ್ಟ್ರಾಂಗ್ ಡ್ರೀಮ್ ಇದ್ರೆ, ಡಿಸೈರ್ಸ್ ಇದ್ರೆ, ಜಸ್ಟ್ ಥಿಂಕ್ ಮಾಡ್ಕೊಳ್ಳಿ, ಇದೇ ವೆಹಿಕಲ್ ಅಲ್ಲಿ ನಾನು ಇನ್ನೊಂದು 10 ವರ್ಷ ಮುಂದೆ ಹೋದ್ರೆ ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆಯಾ, ಅಥವಾ ನನ್ನ ಡ್ರೀಮ್ಗೆ ನಾನು ರೀಚ್ ಆಗ್ತೇನೆ. ನನಗೆ ಅದು 2009 ಅಲ್ಲಿ ಸಿಕ್ತು ಅದಕ್ಕೆ ಆನ್ಸರ್. ನಮ್ಮ ವೆಹಿಕಲ್ ಅಲ್ಲಿ ನನ್ನ ಡೆಸ್ಟಿನೇಷನ್ಗೆ ಮುಟ್ಟುವುದಿಲ್ಲ. ಸೊ ಬೆಸ್ಟ್ ವೆಹಿಕಲ್ ನಮ್ಗೆ ಗೊತ್ತಿದೆ, ಒಂದು BMW, ಮರ್ಸಿಡಿಸ್ ಬೆನ್ಸ್ ಅಥವಾ ಜಾಗುವಾರ್, ಲಂಬಾರ್ಗಿನಿ, ವಾಟ್ ಎವರ್ ನಾವು ವಿ ಕ್ಯಾನ್ ನೇಮ್ ಇಟ್. ಆದ್ರೆ ನಮಗೆ ಬೇಕಾದ ಬೆಸ್ಟ್ ಡೆಸ್ಟಿನೇಷನ್ ಬೇಕಾದ್ರೆ ಸ್ವಿಟ್ಜರ್ಲ್ಯಾಂಡ್, ಅಮೆರಿಕ ಯಾವುದೋ ಇರ್ಬೋದು. ಬಟ್ ಅಲ್ಲಿಗೆ ಮುಟ್ಟಬೇಕು ಅಂತಿದ್ರೆ ನಮ್ಮ ವೆಹಿಕಲ್ ನಮ್ಗೆ ಗೊತ್ತಿದ್ದು ಬೆಸ್ಟ್ ಇರ್ಬೋದು, ಯಾವ್ದು ಜಾಗುವಾರ, ಬೆನ್ಸ್ ಇರ್ಬೋದು. ಬಟ್ ವಿ ಹ್ಯಾವ್ ಟು ಚೇಂಜ್ ದ ವೆಹಿಕಲ್. ಅದನ್ನ ಇಟ್ಕೊಂಡು ನಾವು ಸ್ವಿಟ್ಜರ್ಲ್ಯಾಂಡ್ ಮುಟ್ಲಿಕ್ಕೆ ಆಗಬೇಕು. ಅದಕ್ಕೋಸ್ಕರ ಇಲ್ಲಿ ಕೂಡ ಅಷ್ಟೇ, ನಮ್ಮ ಒಂದು ವೃತ್ತಿ ಈಗ ನಾವು ಮಾಡ್ತಾ ಇರುವುದು, ನಾವು ಅದರಲ್ಲಿ ಬಿಸಿ ಇರ್ಬೋದು, ನಾವು ಅದರಲ್ಲಿ ನಮ್ಗೆ ಬೇಕಾಗಿದ್ದು ನಾವು ಅರ್ನ್ ಮಾಡ್ತಾ ಇರ್ಬೋದು. ಬಟ್ ನಮ್ಮ ಡ್ರೀಮ್ಸ್, ಡಿಸೈರ್ಗೆ ಅಥವಾ ನಮ್ದು ಒಂದು ಪ್ರಾಬ್ಲಮ್ಸ್ ಗಳಿಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತಿದ್ರೆ ರೀಲುಕ್. ಅಂದ್ರೆ ಜಸ್ಟ್ ನಮ್ಮ MCP ಬೂಟ್ ಕ್ಯಾಂಪ್ ಅಲ್ಲಿ ನಮ್ಗೆ ಹೇಳ್ತಾರೆ, ಟು ಬಿ ಲಿಸ್ಟ್ ಅನ್ನು ಕ್ಲಿಯರ್ ಆಗಿ ಬರೀರಿ. ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಫಸ್ಟ್. ಅಂದ್ರೆ ವಾಟ್ ಯು ವಾಂಟ್ ಟು ಬಿಕಮ್, ನೀವು ಏನ್ ಆಗ್ಬೇಕು ಅಂತ ಬಯಸ್ರಿ ಅಥವಾ ಏನ್ ಪಡಿಬೇಕು ಅಂತ ಬಯಸ್ರಿ ಅಂತ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಅದಕ್ಕೆ ನಮ್ಮ ವೆಹಿಕಲ್ ಅಲ್ಲಿ ಇನ್ನು 10 ವರ್ಷ ಹೋದ್ರೆ ಸಿಗ್ತದ ನೋಡಿ, ಅಲ್ಲಿಗೆ ಮುಟ್ಟದ ನೋಡಿ. ಇಫ್ ನಾಟ್ ಅಂದ್ರೆ ಅಲ್ಲಿಗೆ ಅದಕ್ಕೆ ಮುಟ್ಲಿಕ್ಕೆ ತುಂಬಾ ಕಷ್ಟ ಇದೆ ಅಂತ ಗೊತ್ತಾದ್ರೆ, ಇನ್ನೊಂದು ಈ GG ಅಲ್ಲಿ ವೆಲ್ತ್ ಕ್ರಿಯೇಟ್ ಮಾಡ್ಲಿಕ್ಕೆ ಸ್ವಲ್ಪ ಗ್ಲೋಬಲ್ ಗಾರ್ನರ್ ಎನಿವೇ ಸ್ಟಾರ್ಟ್ ವಿತ್ ನಮ್ಮ ಮನೆ ಖರ್ಚು, ಅದನ್ನು ಮಾಡಿ ಅದನ್ನು ನೀವು ಇನ್ನೊಬ್ಬರಿಗೆ ಹೇಳಿ. ಅದರಲ್ಲಿ ಎಂತ ಹೇಳ್ತಾರೆ, ಮನೆ ಖರ್ಚುಗಳಲ್ಲಿ ಬಿಗ್ ವೆಲ್ತ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುತ್ತೆ, ಫಾರ್ಚೂನ್ ಕ್ರಿಯೇಟ್ ಮಾಡ್ಬೋದು. ಸೊ ಕರೆಕ್ಟ್ ಆಗಿ ನಾವು ತಿಳ್ಕೊಳ್ಬೇಕು ಎಲ್ಲೆಲ್ಲಿ ನಾವು ಖರ್ಚುಗಳನ್ನು ಮಾಡಬಹುದು, ಎಲ್ಲೆಲ್ಲಿ ಖರ್ಚುಗಳನ್ನು ಮಾಡಬಾರದು. ಸೊ ನಿಮ್ಮ ಲೀಡರ್ಸ್ ಹತ್ರ ಕೇಳ್ಕೊಳ್ಳಿ, ಬೇಕಾದ್ರೆ ಏನಾದ್ರು ನಿಮ್ಗೆ ಅದರಲ್ಲಿ ಖರ್ಚುಗಳನ್ನು ಮಾಡೋದು ಎಲ್ಲೆಲ್ಲಿ ಅಂತ ಗೊತ್ತಾಗಲಿಲ್ಲ ಅಂದ್ರೆ 100% ನನ್ನ ರೆಕಮೆಂಡೇಶನ್ ಈಗ ನಾನು ಮಾಡೋದಷ್ಟೇ, 100% ನಮ್ಮ ಮನೆ ಖರ್ಚು ವಯಾ GG ಓನ್ಲಿ. GG ಅಲ್ಲಿ ಆಪ್ಷನ್ ಇಲ್ಲ ಅಂತ ಇದ್ರೆ ಮಾತ್ರ ನಾನು
ಅದು ಬಹಳ ರೇರ್ ಔಟ್ಸೈಡ್ ಮಾಡ್ತೀವಿ. ಯಾಕಂದ್ರೆ ಕೆಲವೆಲ್ಲ ಈಗ ಕ್ಯಾಟಗರಿದು ವೆಂಡರ್ಸ್ಗಳು ಅಥವಾ ಕೆಲವೆಲ್ಲ ಸ್ವಲ್ಪ ಈಗ ಬರ್ತಾ ಇದ್ದಾರೆ ಅಷ್ಟೇ. ಆ ಆಪ್ಷನ್ ಇಲ್ದಿದ್ರೆ ನಾನು ಆ ವೆಂಡರ್ಸ್ಗೆ ಮಾತಾಡಿ ನಾನು ಬರ್ತೇನೆ. ಸೊ ವೆಲ್ತ್ ಕ್ರಿಯೇಟ್ ಮಾಡಬಹುದು. ಪ್ರತಿ ಒಂದು ಮನೆಯಲ್ಲಿ ಕೂಡ ನೀವು ಪ್ರತಿ ಲೀಡರ್ಸ್ಗೆ ಇವತ್ತೀಗ ಝೂಮ್ ಕಾಲ್ ಅಲ್ಲಿ ಯಾರೆಲ್ಲ ಇದ್ದೀರಿ, ನಿಮ್ದೇ ಒಂದು ಕಮಿಟ್ಮೆಂಟ್ ತಗೊಳ್ಳಿ. ವೆಲ್ತ್ ಫ್ಯೂ ಕ್ರೋಸ್ ನಾವು ಕ್ರಿಯೇಟ್ ಮಾಡಬಹುದು ಕ್ಯಾಶ್ ಫ್ಲೋ ಮತ್ತೆ ಕ್ಯಾಶ್ ಬ್ಯಾಕ್ ರೂಪದಲ್ಲಿ. ನಿಮಗೆ ಮನೆಯಲ್ಲಿ ಎಷ್ಟು ಯು ಪಿ ಮಾಡ್ಲಿಕ್ಕೆ ಆಗ್ತದೆ ನೋಡಿ. ಫಸ್ಟ್ ಟೈಮ್ ಯಾರು ಬಂದಿದ್ರೆ ನಿಮ್ಗೆ ಯು ಪಿ ಗೊತ್ತಿದ್ರೆ ಕರೆದವ್ರ ಕೇಳಿ ಯಾವ ತರ ಅಂತ. ಅಂತೂ 100% GG ಅಲ್ಲಿ ನಾವು ಹೌಸ್ ಹೋಲ್ಡ್ ಎಕ್ಸ್ಪೆನ್ಸ್ ಮಾಡೋಣ. ಸೊ ಇಷ್ಟು ನಾನು ಹೇಳ್ತೇನೆ. ಜಸ್ಟ್ ಯಾರಿಗಾದ್ರೂ ಏನಾದ್ರು ಕ್ವಶನ್ಸ್ ಗಳಿದ್ರೆ ಡಿಸ್ಕಸ್ ಮಾಡೋಣ. ಸೊ ಥ್ಯಾಂಕ್ ಯು ವೆರಿ ಮಚ್, ಒಳ್ಳೆ ಈ ಅವಕಾಶ ಕೊಟ್ಟಿದ್ದಕ್ಕೆ.